ದೋಸ್ ಗೈಸ್ ನೋ ಮಿ. ಓಕೆ, ಅವ್ರಿಗೆ ಗೊತ್ತದ, ಯಾಕಂತಂದರೆ ಅವ್ರು ನನ್ನ ರೆಫರೆನ್ಸಿಂದನೇ ಇಲ್ಲಿ ಬಂದಿರೋದು. ಹೆಂಗೆ ನಡೆದದ್ರಿ ಸ್ಟಡೀಸ್? ಹಾಂ, ಇಲ್ಲ ನೀವು ಆರಾಮ್ಸೆ ಯು ಮಸ್ಟ್ ಬಿ ವೆರಿ ಫ್ರೆಂಡ್ಲಿ ವಿತ್ ಮೀ. ನೀವು ಅಕಸ್ಮಾತ್ ಏನಂತಾರೆ ಹೆಂಗಿದೆ ಅಂತಂದ್ರೆ ನಿಮ್ಮ ಬ್ರದರ್ ಜೊತೆ ಮಾತಾಡಿದಂಗೆ ನನ್ನ ಜೊತೆ ಮಾತಾಡ್ಬೇಕು ನೀವು. ಹೌದು, ನನಗೆ ಗೊತ್ತಿರುವಂಥ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ಳೋಕೆ ಇಲ್ಲಿ ಬಂದಿದ್ದೀನಿ ನಾನು. ಓಕೆ, ಐ ಟ್ರೈನ್ ನೀಟ್ ಆ್ಯಂಡ್ JEE ಸ್ಟೂಡೆಂಟ್ಸ್ ಫಾರ್ 2 years ಕಂಟಿನ್ಯೂಸ್ಲಿ. ಯಾವ ರೀತಿ ನಾವು ವರ್ಕ್ ಮಾಡಬೇಕು, ಯಾವ ರೀತಿ ನಾವು ಆಲ್ವೇಸ್ ಸ್ಟೇ ಮೋಟಿವೇಟೆಡ್, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾಕಂತಂದರೆ ನಿಮ್ಗೆ ಹೆಂಗಾಗುತ್ತೆ, 2 years ಇದನ್ನು ರಿಗರಸ್ ಸ್ಟಡೀಸನ್ನು ಏನು ಮಾಡ್ತಿರ್ತೀರಲ್ಲ, 2 ವರ್ಷ ಇದನ್ನು ಮೇಂಟೈನ್ ಮಾಡೋದು ಭಾಳ ಕಠಿಣ. ಹೌದು, ನಿಮಗೆಲ್ಲ ಅನಿಸಿರ್ಬೇಕು ಈಗಾಗಲೇ 4 months ಒಳಗೆ ಯು ಮಸ್ಟ್ ಹ್ಯಾವ್ ಫೆಲ್ಟ್ ಇಟ್, ರೈಟ್? ಎಷ್ಟು ಡಿಫಿಕಲ್ಟ್ ಅದ ಇದು ಅಂಥೇಳಿ. ನೀವು 10th ವರೆಗೂ ನೀವು ಯಾವ ರೀತಿ ಸ್ಟಡಿ ಮಾಡ್ಕೊಂಡು ಬಂದಿರ್ತೀರಿ ಆ್ಯಂಡ್ ಇನ್ನು ಮುಂದೆ ಯಾವ ರೀತಿ ಸ್ಟಡಿ ಮಾಡ್ತೀರಿ ಏನಂತಾರೆ, ದ್ಯಾಟ್ಸ್ ಗೋಣ ಮೇಕ್ ಡಿಫ್ರೆನ್ಸ್ ಇನ್ ಯುವರ್ ಲೈಫ್ ಫಾರ್ ಏನಂತಾರೆ ನೆಕ್ಸ್ಟ್ 60 years ಆಫ್ ಯುವರ್ ಲೈಫ್ನ ನೀವು ಈ ಒಂದು 1.5 year ಐತಿ, ಇನ್ನು 1.5 ವರ್ಷ ಐತಿ ನಿಮಗೆ. ಹೌದಾ? 2027 ಮೇಗೆ ನೀವು ಎಕ್ಸಾಮ್ ಬರೀತೀರಿ, ರೈಟ್? ಓಕೆ, ಸೊ ಎಲ್ಲೆಲ್ಲಿಂದ ಬಂದಿರಿ ಒಂದ್ಸಲಿ ಇಂಟ್ರೊಡಕ್ಷನ್ ನೀವೇ ಕೊಟ್ರಿ ಅಂತಂದ್ರೆ ಇರೋದು 11 ಮಂದಿ. ಅದರ್ವೈಸ್ ಐ ವುಡ್ ಹ್ಯಾವ್ ನಾಟ್ ಆಸ್ಟ್ ಅಬೌಟ್ ಇಟ್. ಒಂದು 70-80 ಮಂದಿ ಇತ್ತಂದರೆ. ಸೊ 10 ಮಂದಿ ಇರೋದ್ರಿಂದ ಅವರಿಬ್ಬರಂತೂ ಗೊತ್ತದಾರ, ಒಬ್ರು ಬಾಗಲಕೋಟು, ಒಬ್ರು ಇಲ್ಲೇ ಬೈಲೋಕಲ್ದಿಂದ ಬಂದಾರ. ನೀವು ಓಕೆ, ಕುಂದಗೋಳ. ಓಕೆ ಓಕೆ, ವಿಜಾಪುರದಿಂದ. ಓಕೆ, ಕನ್ನಡದಲ್ಲಿ ಹೇಳ್ರಿ, ನಡೀತೈತಿ, ಏನು ತೊಂದರೆ ಇಲ್ಲ. ಚೆನ್ನಾಗಿ ಕೂತು. ಓಕೆ, ವಿಜಾಪುರದಿಂದಾನೆ. ಓಕೆ, ಶಿವಾನಂದ್, ಬೆಳಗಾವಿ. ವಿಜಾಪುರ, ವಿಜಯಪುರ. ಪ್ರಶಾಂತ್, ಶಿವರಾಜ್. ಓಕೆ, ಹಾಂ. ಏನಾಗಬೇಕಂತ ಮಾಡಿರಿ ಸರಿನಾ? ವಾಟ್ ಯು ವಾಂಟ್ ಟು ಬಿಕಮ್ ಇನ್ ಯುವರ್ ಲೈಫ್? ಏನಾಗಬೇಕು ನೀವು ಏನಾಗಬೇಕಂತ ಹೇಳಿದ್ರಂದ್ರೆ ಸೊ ದ್ಯಾಟ್ ಐ ಕ್ಯಾನ್ ಗೈಡ್ ಯು ಇನ್ ಅ ಪ್ರಾಪರ್ ವೇ. ಸರು ನಿಮ್ಗೆ ಗೈಡೆನ್ಸ್ ಮಾಡ್ತಿರ್ತಾರೆ. ಹೌದು, ನಂದು ವೇ ಒಳಗೆ ನಾ ಹೇಳ್ತೇನೆ. ಯಾಕಂದರೆ ಸರ್ ಅವ್ರದ್ದು ವೇ ಆಫ್ ಥಿಂಕಿಂಗನ್ನ ಡಿಫ್ರೆಂಟ್ ಅದ. ಹೌದು, ನಂದು ವೇ ಆಫ್ ಥಿಂಕಿಂಗನ್ನ ಡಿಫ್ರೆಂಟ್ ಅದ. ನಂದು ವೇ ಹೇಳ್ತೇನೆ, ನೀವು ಯಾವುದನ್ನು ಸರಿ ಐತಲ್ಲ ಅದನ್ನು ಆಯ್ಕೆ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟದ್ದು. ಯಾವ ಒಂದು ಸ್ಟ್ರೀಮಿಗೆ ಹೋಗ್ಬೇಕಂತ ಮಾಡಿದ್ದೀವಿ ನೀವು? ಎದಕ್ಕೆ ಇದನ್ನು ಫಸ್ಟ್ PU ಸೆಕೆಂಡ್ PUC ಸೈನ್ಸ್ ಎದಕ್ಕೆ ತೊಗೊಂಡಿದ್ದು ನೀವು? BSc ಹಾಂ, PSI ಮಾಡಬೇಕು. ಓಕೆ, ಕೂತು. ಹಾಂ, ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್. ನಿಂದಪ್ಪ? ಹಾಂ, NDA, BSF, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಓಕೆ, ನೀಟ್ ಮಾಡಬೇಕು 1. ಹಾಂ, IPS. ಓಕೆ, 2. BSc ಅಗ್ರಿಕಲ್ಚರ್. ಹಾಂ, ಏರ್ಫೋರ್ಸ್, ಇಂಜಿನಿಯರಿಂಗ್, ನೀಟ್. ಹಾಂ, ಓಕೆ. ಈಗ ನೀವು ಏನೇನು ಅಂದ್ಕೊಂಡಿದ್ದೀರಲ್ಲ, ಈ 1.5 ವರ್ಷದ ಸ್ಟಡೀಸ್ ಮೇಲೆ ಕಂಪ್ಲೀಟ್ ಅದು ಡಿಪೆಂಡ್ ಇರೋದು. ನೀವು ಯಾವ ರೀತಿ ಸ್ಟಡಿ ಮಾಡ್ತೀರಿ ಅನ್ನೋದು. ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ IPS ಅಂತ ಯಾರು ಹೇಳಿದರು, PSI ಅಂತ ಹೇಳಿದರು. ಡೋಂಟ್ ಗೋ ಫಾರ್ ಲೆಸ್ ಏಮ್ ಇಟ್ಕೊಳಕ್ಕೆ ಹೋಗಬೇಡ. ನೀನು IPSI ಇಟ್ಕೋ. ಹೌದು, ಅದನ್ನು ನೀನು PSI ಆಗ್ತೀನಿ ಅಂತ ಹೇಳಿದ್ರೆ ನಿನ್ಗೆ PSI ಎಕ್ಸಾಮಿಗೆ ಹೋದೆ ಅಂದ್ರೆ ನೀನು PC ಆಗ್ತಿ. ಅವ IPS ಇಟ್ಕೊಂಡ್ರೆ ಅಟ್ಲೀಸ್ಟ್ PSI ಆಗ್ತಾನೆ ನಾವು. ಹೌದು, ನಾನು ಅದು ಈವನ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಸಿಸ್ಟೆಂಟ್ ಕಮಾಂಡೆಂಟ್ ಅದು ಆಗ್ಬೋದು, AC ಆಗ್ಬೋದು. ಹೌದು, ಅದಕ್ಕೂ ನಾರ್ಮಲ್ ಕಾಂಪಿಟೇಟಿವ್ ಎಕ್ಸಾಮ್ಸ ಬರೀಬೇಕು. ಆ್ಯಂಡ್ ಏರ್ಫೋರ್ಸ್ ಅಂತೀರಿ, ದ್ಯಾಟ್ ಈಸ್ ಆಲ್ಸೋ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಆ್ಯಂಡ್ BSc ಅಗ್ರಿ ಇದೆಯಲ್ಲ, ಆ್ಯಂಡ್ ದ್ಯಾಟ್ ನೀಟ್ ಭಾಳ ಸಿಮಿಲರ್ ಇದೆ. ಆ್ಯಂಡ್ BSc ಅಗ್ರಿಕಲ್ಚರ್ದು ಎಂಜಿನಿಯರಿಂಗು ನೀವು ರ್ಯಾಂಕಿಂಗ್ ನೋಡಿದ್ರಿ ಅಂದರೆ ಅರೌಂಡ್ 2.5 ಲಕ್ಷ ಜನ ಬರೀತಾರಲ್ಲ CET. ಮ್ಯಾಲಿನ 3,000 ರ್ಯಾಂಕಿಂಗ್ ಬಂದವ್ರಿಗೆ ಅಷ್ಟೇ BSc ಅಗ್ರಿಕಲ್ಚರ್ ಸಿಗುತ್ತೆ ನಿಂಗೆ.
ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ BSc ಅಗ್ರಿಕಲ್ಚರ್ ಸಿಗುದೇನೆ ಟಫ್ ಆಗೈತಿ. 3000 ರ್ಯಾಂಕಿಂಗ್ ಒಳಗೆ ಬರಬೇಕು. ಇನ್ನು ನೀಟ್ ಮಾಡೋದು ಈಸಿ, BSc ಅಗ್ರಿ ಮಾಡೋದು ಭಾಳ ಟಫ್ ಆಗೈತಿ. ಸೊ ನೀಟ್ ಲೆವೆಲ್ ಓದಿದೆ ಅಂತ ಹೇಳಿದ್ರೆ ನಿನ್ನ BSc ಅಗ್ರಿಕಲ್ಚರ್ ಆರಾಮ್ಸೆ ಮಾಡ್ಬೋದು. ಆಫ್ಟರ್ ದ್ಯಾಟ್ ಏನಂತಾರೆ, ನಿಂದು ಎಕ್ಸಾಮ್ ಬರೋದು ಎರಡು ನೀಟ್ ಮತ್ತು CET ಎರಡೂ ಬರೋದು ಆಪ್ಷನ್ನ ನೀ ಆಮೇಲೆ ನೀನು ಮಾಡ್ಕೊಳ್ಳಿ ಅಂತೆ. ಫಸ್ಟ್ ಯು ಗೋ ಫಾರ್ ನೀಟ್ ಎಕ್ಸಾಮಿನೇಷನ್ಸ್ ಆ್ಯಂಡ್ IPS ಏನು ನೀವು ಇದು ಮಾಡ್ತೀರಲ್ಲ, ಈ MBBS ಮಾಡಿನೂ ನೀವು IPS ಮಾಡ್ಬೋದು. ಅದು ಭಾಳ ಇಂಪಾರ್ಟೆಂಟ್. ಯಾಕಂತಂದರೆ ನಂದು ಲೈಫ್ ಒಳಗೆ ನಾ ಏನು ಅನುಭವಿಸಿದ್ದೀನಲ್ಲ ಅದನ್ನು ನಿಮಗೆ ಒಂದು ಪಿಕ್ಚರ್ ಕೊಡ್ತೀನಿ ನಾನು ಐ ಹ್ಯಾವ್ ಸ್ಟಡಿಡ್ ಇನ್ ಸತ್ಯಸಾಯಿ ಇನ್ಸ್ಟಿಟ್ಯೂಷನ್. ಯು ಮೇ ಹ್ಯಾವ್ ಹರ್ಡ್ ಅಬೌಟ್ ಅಳಿಕೆ, ರೈಟ್? ಅಳಿಕೆ ಅಂತೇಳಿ ಕೇಳಿರ್ಬೋದು. ಮಂಗಳೂರೊಳಗೆ ಕಾಲೇಜ್ ಅದು. ನಾನು 8th to 12th ಅಲ್ಲೇ ಕಲ್ತಿದ್ದು. ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಇನ್ ಕರ್ನಾಟಕ ಆಗಿನ ಟೈಮ್ದೊಳಗೆ. 2004 to 2006. ಹೌದು, ನಂದು 2006 12th ಪಾಸ್ಟ್ ಔಟ್. ನಾನು ಈ CET ಬರೆದದ್ದು 2006ರಾಗ. ಇಲ್ಲಿಗೆ 20 ವರ್ಷ ಆಯ್ತು. ನಾನು ನೋಡೋಕೆ ಹಂಗೆ ಕಾಣಿಸೋದಿಲ್ಲ, ನಿಮ್ಮಂಗೆ ಕಾಣಿಸ್ತೇನೆ ನಾನು. ಹೌದು, ಬಟ್ 2006 20 years ಬ್ಯಾಕ್ ಐ ಹ್ಯಾವ್ ರಿಟರ್ನ್ ಮೈ CET ಎಕ್ಸಾಮಿನೇಷನ್. ಆಗಿನ ಇದ್ರೊಳಗೆ ಬೆಸ್ಟ್ ಇನ್ಸ್ಟಿಟ್ಯೂಷನ್ದೊಳಗೆ ನಾನು ಕಲಿತಾ ಇದ್ದೆ. ಓಕೆ, ಯಾಕಂತಂದ್ರೆ CET ಒಳಗೆ ಫಸ್ಟ್ ರ್ಯಾಂಕು ಸೆಕೆಂಡ್ ರ್ಯಾಂಕು ಅಲ್ಲಿ ಬರ್ತಿದ್ದು ನಮ್ಮ ಕಾಲೇಜಿಂದ. ಅವಾಗ ನೀವು ಈಗ ಎಕ್ಸ್ಪರ್ಟ್ ಕಾಲೇಜ್ ಬಗ್ಗೆ ಕೇಳಿರ್ಬೋದು. ಎಕ್ಸ್ಪರ್ಟ್ ಕಾಲೇಜ್ ಮಂಗಳೂರು ಕೇಳಿರೋ ಇಲ್ಲೋ? ಹೌದು. ಸೊ ಎಕ್ಸ್ಪರ್ಟಿಗೆ ನಮಗೆ ಏನಂತಾರೆ ಕಾಂಪಿಟೇಷನ್. ನಮ್ಮನ್ನು ಕಂಡ್ರೆ ಅವ್ರಿಗೆ ಆಗ್ತಿರ್ಲಿಲ್ಲ, ಅವ್ರಿಗೆ ಕಂಡ್ರೆ ನಮ್ಗೆ ಆಗ್ತಿರ್ಲಿಲ್ಲ. ಅಂಥ ಇನ್ಸ್ಟಿಟ್ಯೂಷನ್ದೊಳಗೆ ನಾನು ಕಲಿತಾ ಇದ್ದೆ. ಏನಂತಾರೆ, ಸಣ್ಣ ಒಂದು ಮಿಸ್ಟೆಪ್ ಇದೆಯಲ್ಲ, ಯಾವ ರೀತಿ ಮನುಷ್ಯನ ಲೈಫನ್ನು ಚೇಂಜ್ ಮಾಡ್ತದೆ ಅಂತ ಹೇಳಿ ನಿಮ್ಗೆ ಒಂದು ಉದಾಹರಣೆ ನನ್ನ ಲೈಫ್ ಹೇಳ್ತೇನೆ ನಾನು. ಓಕೆ, ಸೊ ಯಾವಾಗ CET ಎಕ್ಸಾಮಿನೇಷನ್ನು ಮೇದೊಳಗೆ ಇರ್ತಿದ್ವು ಅವಾಗೂ. ಹೌದು, ಒಂದು ತಿಂಗಳು ನಮಗೆ ಟೈಮ್ ಸಿಗ್ತಿತ್ತು. 12th ಎಕ್ಸಾಮಿಗೆ CET ಎಕ್ಸಾಮಿನೇಷನ್ಗೆ ಒಂದು ತಿಂಗಳು 10 ದಿವಸ ಗ್ಯಾಪ್ ಇರ್ತದೆ. ಆ ಗ್ಯಾಪ್ ಒಳಗೆ ನಾವು ಮಂಗಳೂರಿಗೆ ಬಂದೀವಿ ಕೋಚಿಂಗ್ ಅಂತ ಹೇಳಿ. ಹೌದು, ಮಂಗಳೂರು ವಾಸ್ ಅ ಕಮರ್ಷಿಯಲ್ ಹಬ್. ನಾವು ಅಷ್ಟೋ ತನಕ ರೆಸ್ಟ್ರಿಕ್ಷನ್ದೊಳಗೆ ಇದ್ದವರು. ಏನಂತಾರೆ, ಕೋ ಎಜುಕೇಷನ್ ಇರಲಿಲ್ಲ ಆ್ಯಂಡ್ ಹೊರಗಡೆ ಊಟ ಮಾಡ್ತಿರ್ಲಿಲ್ಲ. ಒಂಥರ ನಮ್ಮನ್ನ ಫ್ರೀಡಮ್ದೊಳಗೆ ಬಿಟ್ಟಂಗೆ ಆಯ್ತವ. 1.5 ತಿಂಗಳು ನಾಟ್ ಇವನ್ ಅ ಸಿಂಗಲ್ ಬುಕ್ ಐ ಹ್ಯಾವ್ ಟಚ್ಡ್. ಒಂದು ಬುಕ್ ಟಚ್ ಮಾಡಿಲ್ಲ ನಾನು. ಹೌದು, ಬಟ್ ನಾನು 12th ಎಕ್ಸಾಮಿಗೆ ಭಾಳ ಚಂದ ಓದಿದ್ದೀವಿ ನಾವು ಆ ರೆಸ್ಟ್ರಿಕ್ಷನ್ ಎನ್ವಿರಾನ್ಮೆಂಟ್ದೊಳಗೆ. ನೀವು ಆಲ್ರೆಡಿ ಯು ಆರ್ ಇನ್ ಅ ರೆಸ್ಟ್ರಿಕ್ಟೆಡ್ ಎನ್ವಿರಾನ್ಮೆಂಟ್. ಒಂದು ಸಲ ನೀವು ನಿಮ್ಮ ಮೈಂಡನ್ನು ಹರಿಬಿಟ್ರಿ ಅಂತಂದರೆ ನಿಮ್ಮದು ಮಿಸ್ಟೆಪ್ ಆಗಕ್ಕೆ ಎಂಥರ ಕೂದಲಿಲ್ಲ ಅಂತ ಡಿಫ್ರೆನ್ಸ್. ಓಕೆ, ಸೊ ಆ 1.5 ತಿಂಗಳದೊಳಗೆ ನಾ ಏನು ತಪ್ಪು ಮಾಡಿನಲ್ಲ, ನನಗೆ ಇನ್ನೂವರೆಗೂ ಆಫ್ಟರ್ 20 years ಐ ಸ್ಟಿಲ್ ರಿಗ್ರೆಟ್ ಇಟ್. ಓಕೆ, ಸೊ ನಾನು CET ಬರೆದೆ. CET ಒಳಗೆ ನನಗೆ ಮಾರ್ಕ್ಸ್ ಎಷ್ಟು? ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಆ್ಯಂಡ್ ಬಯಾಲಜಿ ಅಂತ ಹೇಳಿ 4 ಇರ್ತಿದ್ದು. ಅವಾಗ ಮೆಡಿಕಲ್ ಆ್ಯಂಡ್ ಎಂಜಿನಿಯರಿಂಗ್ ಬೋತ್ CET ಇಂದನೇ ತಗೋತಿದ್ರು ಅವಾಗ. ನಿಮಗೆ ನೀಟ್ ಇತ್ತೀಚೆಗೆ ಬಂದಿರೋದು. ಓಕೆ, ಸೊ ಇದಕ್ಕೆ 36 ಬಿತ್ತು, ಇದಕ್ಕೆ 36 ಬಿತ್ತು, ಇದಕ್ಕೆ 30, ಇದಕ್ಕೆ 30 ನನಗೆ. ಓಕೆ, ನಂದು ಇಂಜಿನಿಯರಿಂಗ್ ರ್ಯಾಂಕಿಂಗ್ 2100 ಸಮಥಿಂಗ್, 2150 ಏನೋ ಇದೆ ನಂದು. 2000 ರ್ಯಾಂಕಿಂಗ್ ನಂದು. ನಾನು 1.5 ತಿಂಗಳು ನಾವು ಓದಲಿಲ್ಲ ಅಂದ್ರೂ ನನಗೆ 2000 ರ್ಯಾಂಕಿಂಗ್ ಬಂದದ್ದು. ಹೌದು, ನಂದು ಮೆಡಿಕಲ್ ರ್ಯಾಂಕಿಂಗ್ 2600 ಚಿಲ್ಲರ್, 2600 ಚಿಲ್ಲರ್. ಹೌದು, ಸೊ ಈ 2 ವರ್ಷದೊಳಗೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇದ್ಕೊಂಡು ನಾನು ಆ 2 ತಿಂಗಳು 1.5 ತಿಂಗಳು ಓದಲಿಲ್ಲ ಅಂದ್ರೆ ನನಗೆ ಇಷ್ಟು ಬಂದದ. ಇನ್ನು ಓದಿದ್ರೆ ಎಷ್ಟು ಬರ್ತಿತ್ತು ಅನ್ನುವಂಥದ್ದು ರಿಗ್ರೆಟ್ ನನಗೆ ಈಗೂ ಐತಿ. ನೀವು ಈ ರಿಗ್ರೆಟನ್ನು ನೀವು ಕ್ಯಾರಿ ಮಾಡುವಂಗಿಲ್ಲ. ಇಲ್ಲೇ ಎಷ್ಟಾಗತ್ತೆ ಅಷ್ಟು ಹಾರ್ಡ್ ಸ್ಟಡಿ ಮಾಡಬೇಕು. ದೇರ್ ಈಸ್ ನೋ ಆಲ್ಟರ್ನೇಟಿವ್ ಫಾರ್ ಹಾರ್ಡ್ ವರ್ಕ್. ಹೌದು, ವಿಲ್ ಕಮ್ ಫಾರ್ ನೀಟ್ ಆ್ಯಂಡ್ JEE ಪ್ರಿಪರೇಷನ್ ಆಫ್ಟರ್ವರ್ಡ್ಸ್. ಫಸ್ಟ್ ನಾವು ಇನ್ ಜನರಲ್ ನಮ್ಮ ಲೈಫ್ನ ನಾವು ಯಾವ ರೀತಿ ಡಿಸಿಪ್ಲಿನ್ ಮಾಡ್ಕೋಬೇಕು. ನಮ್ಮ ಲೈಫನ್ನು ನಾವು ಡಿಸಿಪ್ಲಿನ್ ಈಗ ಮಾಡ್ಕೊಳ್ಳಿಲ್ಲ ಅಂದರೆ, ಈಗ ನೀವು 10 ಮಂದಿ ಇದೀರಿ, ನಿಮ್ಗೆ ಒಬ್ಬೊಬ್ರು ಟೀಚರ್ ಅದ 24/7 ನಿಮ್ಗೆ ಏನು ಬೇಕಾದರೂ ಹೇಳ್ಕೊಡ್ತಾರೋ ಇಲ್ಲೋ, ಅವರು ಹೇಳ್ಕೊಡ್ತಾರೆ ಐ ಥಿಂಕ್. ಯಾಕಂತಂದರೆ ನಿಮಗೆ ಮೆಂಟರ್ ಅಂಥವ್ರು ಸಿಕ್ಕಾರ.
ನಾ ಈಗ ಹೆಂಗೆ ನನ್ನ ನವೋದಯ ಆ್ಯಂಡ್ ಸೈನಿಕ್ ಸ್ಕೂಲ್ ಕೋಚಿಂಗ್ ನೀವೇನು ಲೀನಿಯರ್ ಇಕ್ವೇಷನ್ಸ್ ಅದು ಮಾಡ್ತಿರಲ್ಲ, ಕ್ವಾಡ್ರಾಟಿಕ್ ಇಕ್ವೇಷನ್ಸ್, ಸರ್ ನಾನು 5th ಕ್ಲಾಸಿಗೆ ನಾನು ಟೀಚ್ ಮಾಡಕತ್ತೇನೆ, 5ನೇದಾಗ ಕಲಿಯಾಕತ್ತಾರ ಅವರು. ಹೌದು. ಸೊ ಆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಅವ್ರಿಗೆ ಹಾಕಬೇಕು. ಈವನ್ ನಿಮ್ಗಾದ್ರೂ ನಿಮಗೆ ಮೆಂಟರ್ ಅಂಥವ್ರು ಸಿಕ್ಕಾರ. ಪ್ರತಿಯೊಂದು ಈ 2 ವರ್ಷ ನಿಮ್ಮ ಮನೆಯನ್ನವ್ರು ನಿಮ್ಗೆ ಹಂಗೆ ಟ್ರೀಟ್ ಮಾಡೋಂಗಿಲ್ಲ, ಹಂಗೆ ಟ್ರೀಟ್ ಮಾಡ್ತಾರೆ. ಇಲ್ಲಿ ನನ್ನ ಪ್ರಕಾರ, ನಾನು ಅವ್ರನ್ನ ನೋಡಿದ ಪ್ರಕಾರ ಅವ್ರು ನಿಮ್ಮ ಬ್ರದರ್ಲಿನ ಟ್ರೀಟ್ಮೆಂಟ್ ಮಾಡ್ತಾರೆ. ಅದಕ್ಕಿಂತ ಏನು ಲೆಸ್ ಅಂತೂ ಮಾಡೋದಿಲ್ಲ ಅವ್ರು. 100%. ನಾನು ಪರ್ಸ್ನಲ್ ಕೋಚಿಂಗ್ ಕೊಡ್ತಿದ್ದೀವಿ ನೀಟ್ ಆ್ಯಂಡ್ JEEಗೆ. ಯಾವಾಗ ಒಂದು ಇಟ್ಸ್ ಬಿನ್ 10 years, 8-9 years ಆಗಿದೆ. ನಾನು ಪರ್ಸ್ನಲಾಗಿ ನಾನು ಎಂಥರ ಗೈಡೆನ್ಸ್ ಮಾಡ್ಕೊತ ಬಂದು, ಈವನ್ ನಿಮಗಾದ್ರೂ ನಾನು ಗೈಡೆನ್ಸ್ ಮಾಡ್ಬೇಕಂತಾನೆ 2.5-3 ತಿಂಗಳಾಯ್ತು ನಾನು ಇಲ್ಲಿಗೆ ಬಂದು ನಾನು ನಿಮ್ಗೆ ಏನೋ ಒಂದು ಮಾತಾಡಬೇಕು. ಯಾಕಂತಂದರೆ ನಾನು ಏನು ಹೇಳ್ತಾ ಇದ್ದೀನಲ್ಲ, ಇದೊಂಥರ ಲೆಕ್ಚರ್ ಆದಂಗೆ ಆಗುತ್ತೆ. ನಾನು ನಿಮ್ಮ ಜೊತೆ ಕುಂದಿರ್ತೀನಿ, ಕುಂತು ಏನಂತಾರೆ ಪ್ರತಿಯೊಂದು ಸಬ್ಜೆಕ್ಟು ಯಾವ ರೀತಿ ನೀವು ಕ್ಯಾರಿ ಮಾಡಬೇಕು, ಯಾವ ರೀತಿ ಓದಬೇಕು ಅಂದಾಗ ನಿಮ್ಗೆ ಏನಂತಾರೆ ನಿಮ್ಗೆ ಡಿಸೈರ್ಡ್ ಸ್ಕೋರ್ ಬರ್ತದೆ. ನೀವು ಓದೋದಕ್ಕೆ ನಾರ್ಮಲ್ ಈಗ ನೀವು ಕ್ಲಾಸ್ ಒಳಗೆ ಏನು ಹೇಳ್ತಾರೋ ನೀವು ಕಲಿತೀರಿ ಆ್ಯಂಡ್ ಮನೆಗೆ ಹೋಗಿ ಸ್ವಲ್ಪ ರಿವಿಷನ್ ಮಾಡ್ತೀರಿ ಆ್ಯಂಡ್ ಒಂದು 4-5 ಕ್ವಶನ್ ಪೇಪರ್ ನೀವು ಸಾಲ್ವ್ ಮಾಡ್ತೀರಿ, ನಿಮ್ಗೊಂದು ರಿಸಲ್ಟ್ ಬರ್ತದೆ. ಆ ರಿಸಲ್ಟಿಗೆ ಆ್ಯಂಡ್ ಇಲ್ಲೊಂದು ಬಾಜುಕ ಒಂದು ರಿಸಲ್ಟ್ ಇರ್ತದೆ. ಹೆಂಗಂತ ಹೇಳಿದರೆ, ಒಬ್ಬರು ಮೆಂಟರ್ ಇಟ್ಕೊಂಡು ನೀವು ನೀಟಾಗಿ ಪ್ರತಿಯೊಂದು ಚಾಪ್ಟರ್ನೂ ಅವ್ರ ಹತ್ರ ಡಿಸ್ಕಷನ್ ಮಾಡಿ ನಾವು ಯಾವ ರೀತಿ ಓದಬೇಕು, ಯಾವ ರೀತಿ ಕ್ವಶನ್ ಸಾಲ್ವ್ ಮಾಡಬೇಕು, ಇದನ್ನು ನೀವು ಮಾಡಿದ್ರಿ ಅಂತ ಹೇಳಿದರೆ ಇದ್ರದ್ದು ಒಂದು ರಿಸಲ್ಟ್ ಅದ. ಈ ಎರಡರದ್ದು ಡಿಫ್ರೆನ್ಸ್ ಇದೆಯಲ್ಲ, 100ರಿಂದ 120, 130 ಮಾರ್ಕ್ಸ್ ನೀಟ್ ಒಳಗೆ. ನಾ ಯಾಕೆ ನಿಮಗೆ ನೀಟ್ ಬಗ್ಗೆ ಅಥವಾ JEE ಅಡ್ವಾನ್ಸ್ ಕ್ಲಿಯರ್ ಮಾಡೋ ಲೆವೆಲಿಗೆ ನೀವು ಅದಿರೋ ಇಲ್ಲೋ ಗೊತ್ತಿಲ್ಲ ನನಗೆ. ಹೌದಾ, ನಾ ಇನ್ನೂ ಪರ್ಸ್ನಲಾಗಿ ನಿಮ್ಮ ಜೊತೆ ಮಾತಾಡಿಲ್ಲ. ಅಡ್ವಾನ್ಸ್ ಯಾಕಂತಂದರೆ ನೀಟ್ ಮತ್ತು JEE ಮೇನ್ಸ್ ಏನಿದೆ ಅಲ್ಲ, ದೋಸ್ ಆರ್ ಸಿಮಿಲರ್ ಎಕ್ಸಾಮ್ಸ್. ಹೌದು, ನಿಮ್ಗೆ ಫಸ್ಟು ನೀವು ಇಂಡಿಯಾದೊಳಗಿರುವಂಥ ಎಕ್ಸಾಮ್ಸನ್ನು ರ್ಯಾಂಕ್ ವೈಸ್ ಕೊಟ್ಕೊತ ಬಂದ್ರೆ ಅಂದರೆ, ಹೌದು, ಫಸ್ಟ್ ಎಕ್ಸಾಮ್ ಬರೋದೇ ನಿಮಗೆ JEE ಅಡ್ವಾನ್ಸ್. ಹೌದು, ಇದರಷ್ಟು ಟಫ್ ಇಂಡಿಯಾದೊಳಗೆ ಬೇರೆ ಯಾವುದೂ ಎಕ್ಸಾಮ್ ಇಲ್ಲ. ಯಾಕಂತಂದ್ರೆ ಅದರದ್ದು ನಿಮಗೆ ಸಿಲೆಬಸ್ ಆ್ಯಂಡ್ ಪ್ಯಾಟರ್ನ್ ಹೇಳ್ಬೇಕಂತಂದ್ರೆ ಮಿನಿಮಮ್ ಏನಿಲ್ಲ ಅಂತಂದ್ರೂ ಒಂದು 2 hours ಎಕ್ಸ್ಪ್ಲೈನ್ ಮಾಡ್ಬೇಕು. ನಾನು ನಿಮಗೆ 2 hours ಪ್ಯಾಟರ್ನ್ ಹೇಳಕ್ಕೆ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು. ಹೌದು, ಅಷ್ಟು ಡಿಫಿಕಲ್ಟ್ ಲೆವೆಲ್ ಎಕ್ಸಾಮ್. ಆ್ಯಂಡ್ JEE ಅಡ್ವಾನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡೋರು ಯಾರು ಗೊತ್ತೈತಿ, ಪ್ರತಿ ವರ್ಷ ಬೇರೆ IITದವ್ರು ಅದನ್ನ ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ. ಈ ವರ್ಷ IIT ಮದ್ರಾಸ್ದವ್ರು ಸೆಟ್ ಮಾಡಿದಾರೆ ಅಂದ್ರೆ ನೆಕ್ಸ್ಟ್ ಇಯರ್ IIT ಡೆಲ್ಲಿಯವರು ಅಥವಾ IIT ಮುಂಬೈದವರು, IIT ರೂರ್ಕಿಯವರು ಸೆಟ್ ಮಾಡಿರ್ತಾರೆ. ಸೊ ದ ಟಫ್ನೆಸ್ ಆಫ್ ದಿ ಎಕ್ಸಾಮ್ ಗೋಸ್ ಆನ್ ಅವ್ರದ್ದು ಮೈಂಡ್ಸೆಟ್ ಮೇಲೆ ಹೋಗುತ್ತೆ. ಎಷ್ಟು ಟಫ್ ತೆಗಿಬೇಕು, ಎಷ್ಟು ಏನಂತಾರೆ ಡೆಪ್ತ್ ಒಳಗೆ ನಾವು ಎಕ್ಸಾಮ್ ತೆಗಿಬೇಕಂತ ಹೇಳಿ. ಆ್ಯಂಡ್ ಪ್ರತಿ ವರ್ಷ ಪ್ಯಾಟರ್ನ್ ಚೇಂಜ್ ಆಕ್ಕೊಂತ ಹೋಗುತ್ತೆ. ಸ್ವಲ್ಪ ಮೈನ್ಯೂಟ್ ಡಿಫ್ರೆನ್ಸ್ ಬರ್ಕೊಂತ ಹೋಗುತ್ತೆ ಪ್ರತಿ ವರ್ಷ JEE ಅಡ್ವಾನ್ಸ್ ಬಗ್ಗೆ. JEE ಮೇನ್ಸ್ ಅಂತೂ ನಿಮ್ಗೆ ಗೊತ್ತಿರ್ತದೆ. ಹೌದು, ಇದ್ರ ನೆಕ್ಸ್ಟ್ ಬರೋದೇ ಏನಂತಾರೆ, ನೀವು UPSC ಎಕ್ಸಾಮ್ ಬರೀತಿರಲ್ಲ, UPSC ಎಕ್ಸಾಮ್ ಬರ್ತದೆ. JEE ಅಡ್ವಾನ್ಸ್ ಆದಮೇಲೆ UPSC. ಯಾಕಂತಂದರೆ ನಿಮ್ಗೆ ಈ ಎಕ್ಸಾಮ್ದೊಳಗೆ ಟೆಕ್ನಿಕಲ್ ನಾಲೆಜ್ ಏನಿದೆ ಅಲ್ಲ, ಹೆವಿ ಬೇಕಾಗುತ್ತೆ, ಭಾಳ ಓದಬೇಕು. ಇದ್ರೊಳಗೆ ನಿಮ್ಗೆ ಟೆಕ್ನಿಕಲ್ ನಾಲೆಜ್ ಬೇಕಂತಿಲ್ಲ, ಇದ್ರೊಳಗೆ ನೀವು ಜನರಲ್ ನಿಮ್ಗೆ ಎಕ್ಸ್ಪೋಜರ್ ಇದ್ರೆ ಸಾಕು. ಬಟ್ ಏನಂತಾರೆ, ನೀವು ಬರೆಯೋದು ಆ್ಯಂಡ್ ನಿಮ್ಗೆ ಏನಂತಾರೆ ಲ್ಯಾಂಗ್ವೇಜ್ ಮೇಲೆ ಹಿಡ್ತಬೇಕಾಗತ್ತೆ. ನೀವು ನಿಮ್ಮದು ಪರ್ಸ್ನಾಲಿಟಿ ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ. ಸೊ UPSC ಎಕ್ಸಾಮ್, ನೀವೇನು IPS ಅಂತ ಹೇಳಿ ಅಂತಿರಲ್ಲ, IPS ಎಕ್ಸಾಮ್, ಆ IPS ಪೋಸ್ಟ್ ಇದೆಯಲ್ಲ, UPSC ಎಕ್ಸಾಮ್ ಕಂಡಕ್ಟ್ ಮಾಡ್ತದೆ. ಎವ್ರಿ ಇಯರ್ ಅರೌಂಡ್ 800 to 1000 ಪೋಸ್ಟ್ ವಿಲ್ ಬಿ ದೇರ್. 1000 ಪೋಸ್ಟ್ ಇರ್ತಾವೆ. ಮ್ಯಾಲಿನ 100 ಪೋಸ್ಟು IAS, ಅದ್ರದ್ದು ಆದಮೇಲೆ ಒಂದು 100 ಪೋಸ್ಟು IPS. ನೆಕ್ಸ್ಟ್ ಇಂಡಿಯನ್ ಫಾರಿನ್ ಸರ್ವಿಸ್ ಬರುತ್ತೆ, ನೆಕ್ಸ್ಟ್ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಬರ್ತದೆ, ಆಮೇಲೆ ಕಸ್ಟಮ್ಸ್ ಆಫೀಸರ್ಸ್, ಇಂಡಿಯನ್ ರೈಲ್ವೇಸ್ ಬರ್ತದೆ. ಈ ಎಲ್ಲ ಪೋಸ್ಟ್ಗಳಿಗೆ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಂತ ಕರಿತೀವಿ ನಾವು ಅದಕ್ಕೆ, UPSC ಎಕ್ಸಾಮ್. ಆ್ಯಂಡ್ ಆ ಎಕ್ಸಾಮನ್ನು 3 ಲೆವೆಲ್ದೊಳಗೆ ಕಂಡಕ್ಟ್ ಮಾಡ್ತಾರೆ ಅವರು. 1ನೇದು ಪ್ರಿಲಿಮಿನರಿ, 2ನೇದು ಮೇನ್ಸ್, 3ನೇದು ಇಂಟರ್ವ್ಯೂ ಇರ್ತದೆ. ಹೌದು, ಪ್ರಿಲಿಮಿನರಿದೊಳಗೆ ನಿಮ್ಮದು ವಾಸ್ಟ್ನೆಸ್ ಆಫ್ ನಾಲೆಜ್, ನೀವು ಎಷ್ಟು ನಾಲೆಜ್ ಅಕ್ವೈರ್ ಮಾಡ್ಕೊಂಡಿರಿ ಕಂಪ್ಲೀಟ್. ಯಾಕಂತಂದರೆ ಇಟ್ ವಿಲ್ ಬಿ ಲೈಕ್ ಏನಂತಾರೆ, ನಿಮ್ಮದು
ಒನ್ ವರ್ಡ್ ಆನ್ಸರ್ಸ್, ಅಬ್ಜೆಕ್ಟಿವ್ ಟೈಪ್ ಆನ್ಸರ್ಸ್ ಇರ್ತಾವೆ, ಟಿಕ್ ಮಾಡೋದು. ಹೌದು, ನೀವು ಬರೀದಿರಂಗಿಲ್ಲ ಪ್ರಿಲಿಮಿನರಿ ಒಳಗೆ. ಮೇನ್ಸ್ ಒಳಗೆ ನಿಮ್ದು ಡೆಪ್ತ್ ಆಫ್ ದಿ ನಾಲೆಜ್ ಚೆಕ್ ಮಾಡ್ತಾರೆ ಅವರು. ಮೇನ್ಸ್ ಒಳಗೆ ನಿಮ್ಮದು ಪರ್ಟಿಕ್ಯುಲರ್, ಈಗ ಒಂದು ಸೋಷಿಯಲ್ ಒಂದು ಯಾವುದೋ ಒಂದು ಮೊನ್ನೆ ವಕ್ಫ್ ಕಾಯ್ದೆ ಬಂತು, ಗೊತ್ತೈತೇನು? ವಕ್ಫ್ ಬೋರ್ಡ್, ಹೌದು, ಅದ್ರದ್ದು ಪ್ರಾಪರ್ಟಿ ಬಗ್ಗೆ. ಸೊ ಇಂಥ ಏನು ಸೊಸೈಟಲ್ಲಿ ಇವು ಇರ್ತಾವಲ್ಲ, ಅದ್ರದ್ದು ನೀವು ಡೆಪ್ತ್ ಎಷ್ಟು ತಿಳ್ಕೊಂಡಿರಿ ಅನ್ನೋದನ್ನು ನೀವು ಏನಂತಾರೆ ಮೇನ್ಸ್ ಒಳಗೆ ಚೆಕ್ ಮಾಡ್ತಾರೆ ಪ್ರತಿಯೊಂದು. ಹೌದು, ನೆಕ್ಸ್ಟ್ ಲೆವೆಲ್ ಬರೋದು ಇಂಟರ್ವ್ಯೂ. ಇಂಟರ್ವ್ಯೂ ಒಳಗೆ ನಿಮ್ಮ ಪರ್ಸ್ನಾಲಿಟಿ ಹೆಂಗದ, ನೀವು ಯಾವ ರೀತಿ ಇಂಟ್ರ್ಯಾಕ್ಷನ್ ಮಾಡ್ತೀರಿ, ನೀವು ಯಾವ ರೀತಿ ಕಾನ್ವರ್ಸೇಷನ್ ಅವ್ರ ಜೊತೆ ಬಿಲ್ಡ್ ಮಾಡ್ಕೋತೀರಿ. ಅವ್ರು ನಿಮ್ದಲ್ಲಿ ನಾಲೆಜ್ ಚೆಕ್ ಮಾಡೋದಿಲ್ಲ ಇಂಟರ್ವ್ಯೂದೊಳಗೆ ತಪ್ಪು ಹೇಳಿದ್ರು ಯಾರು ಏನೂ ಕೇಳೋದಿಲ್ಲ. ಬಟ್ ನಾವು ಸುಳ್ಳು ಹೇಳೋಂಗಿಲ್ಲ, ನನಗೆ ಗೊತ್ತೈತಿ ಅಂತೇಳಿ ನಾವು ಪೋಟ್ರೆ ಮಾಡೋಂಗಿಲ್ಲ. ಅಕಸ್ಮಾತ್ ಇಫ್ ವಿ ಡೋಂಟ್ ನೋ ದ ಆನ್ಸರ್, ಟೆಲ್ ದೆಮ್ ಐ ಡೋಂಟ್ ನೋ. ಇಫ್ ಐ ನೋ ದ ಆನ್ಸರ್, ಎಷ್ಟು ಬರ್ತದೆ ಅಷ್ಟು ಹೇಳೋದು. ಬಟ್ ಲೆಟ್ಸ್ ಏನಂತಾರೆ ಆನೆಸ್ಟ್ ವಿತ್ ಅವರ್ ಸೆಲ್ಫ್. ಲೆಟ್ಸ್ ಬಿ ಆನೆಸ್ಟ್ ವಿತ್ ಅವರ್ ಸೆಲ್ಫ್ ಫಸ್ಟ್. ಹೌದು, ನಮ್ಮ ಜೊತೆ ನಾವು ಆನೆಸ್ಟ್ ಆಗಿರ್ಬೇಕು. ಆ ಆನೆಸ್ಟಿ ಅವ್ರಿಗೆ ಕಾಣಬೇಕು. ಆ್ಯಂಡ್ ನಾವು ಎಷ್ಟು ಇಂಟೆಗ್ರಿಟಿ ನಾವು ಮೇಂಟೈನ್ ಮಾಡ್ತೀವಿ, ಎಷ್ಟು ನಾವು ಏನಂತಾರೆ ದೇರ್ ಆರ್ ಡಿಫ್ರೆಂಟ್ ಥಿಂಗ್ಸ್ ಇನ್ ಪರ್ಸನ್ಸ್ ಕ್ಯಾರೆಕ್ಟರ್, ಅದನ್ನೆಲ್ಲ ಅವ್ರು ನೋಡ್ತಿರ್ತಾರೆ. ಅದನ್ನು ಚೆಕ್ ಮಾಡಿ ನಿಮ್ಗೆ ಲಾಸ್ಟಿಗೆ ಪೋಸ್ಟ್ ಕೊಡ್ತಾರೆ ಅವರು. ಹೌದು, ಒಬ್ಬ IAS ಆಫೀಸರ್ ಅಥವಾ IPS ಆಫೀಸರ್ ಆಗ್ಬೇಕಂತ ಹೇಳಿದ್ರೆ ಹಗರಿಲ್ಲ. ಅದಕ್ಕೆ ಏನಂತಾರೆ 6 to 7 years ಆಫ್ ಸ್ಟಡಿ ಬೇಕು ಮಿನಿಮಮ್. ಯಾರು 1 ಅಟೆಂಪ್ಟು 2 ಅಟೆಂಪ್ಟು 3 ಅಟೆಂಪ್ಟ್ಗಳು ಕ್ಲಿಯರ್ ಮಾಡ್ತಾರಲ್ಲ, ಹಿಂದೆ 1 ಅಥವಾ 2 ವರ್ಷ ಅವ್ರು ಕಂಟಿನ್ಯೂಸ್ ಸ್ಟಡಿ ಮಾಡಿರ್ತಾರೆ. ನಾವು ಈವನ್ ಐ ಮೈಸೆಲ್ಫ್, ನಾನು ಅದನ್ನ ಏನಿಲ್ಲ ಅಂತ ಹೇಳಿದ್ರು ನಾನು ಮೇನ್ಸ್ ಒಳಗೂ ಹೋಗಿದ್ದೀನಿ. ನಾನು ಪ್ರಿಲಿಮಿನರಿ ಪಾಸಾಗಿ ನಾನು ಮೇನ್ಸ್ ಬರ್ದಿದ್ದೀನಿ. ಆ್ಯಂಡ್ KPSC ಒಳಗೆ ನಾವು ಪ್ರೀ ಮೇನ್ಸ್ 2 ಕ್ಲಿಯರ್ ಆಗಿ ಇಂಟರ್ವ್ಯೂ ಮಟ್ಟ ಹೋಗಿದ್ದೀನಿ. ಬಟ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಲಕ್ಕು ಬೇಕು. ಹೌದು, ಸೊ ಇಲ್ಲಿ ಬರ್ತದ ಫ್ಯಾಕ್ಟರ್. ಅಕಸ್ಮಾತ್ ಅದು ಕ್ಲಿಯರ್ ಆಗಲಿಲ್ಲ ಅಂತ ಹೇಳಿದರೆ ವಾಟ್ ನೆಕ್ಸ್ಟ್ ಅನ್ನುವಂಥ ಕ್ವಶನ್ ಬರ್ತತಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾಡೋರಿಗೆ. ಏರ್ಫೋರ್ಸು ಅಥವಾ SSB ಇಂಟರ್ವ್ಯೂ, BSF, ಓಕೆ, ಅಥವಾ ನೀವು IPS, PSI ನೀವು ಏನು ಮಾಡ್ತಿರ್ತೀರಲ್ಲ, ಅಕಸ್ಮಾತ್ ಆಗಲಿಲ್ಲ ಅನ್ನುವಂಥದ್ದು ಕ್ವಶನ್ ಮಾರ್ಕ್ ಏನಿದೆಯಲ್ಲ, ಅದಕ್ಕೆ ಯು ಹ್ಯಾವ್ ಟು ಹ್ಯಾವ್ ಅ ಪ್ಲ್ಯಾನ್ B. ಐ ಡಿಡ್ ನಾಟ್ ಹ್ಯಾವ್ ದ್ಯಾಟ್ ಲಕ್ಸುರಿ. ಪ್ಲ್ಯಾನ್ B ಇಟ್ಕೊಳ್ಳುವಂಥ ನನಗೆ ಯಾರೂ ಹೇಳಿರಲಿಲ್ಲ. ಪ್ಲ್ಯಾನ್ B ಇದ್ದಿತ್ತು ಅಂತ ಹೇಳಿದ್ರೆ ನಾ ಏನು ಮಾಡ್ತಿದ್ದೆ, ಐ ವುಡ್ ಹ್ಯಾವ್ ಚೋಸನ್ ಏನಂತಾರೆ ಮೆಡಿಕಲ್ ಫೀಲ್ಡ್ ಚೂಸ್ ಮಾಡ್ಕೋತಿದ್ದೆ ನಾನು. ಇಲ್ಲಿ ಐ ಚೋಸ್ ಎಂಜಿನಿಯರಿಂಗ್ ಚೂಸ್ ಮಾಡ್ಕೊಂಡ್ಬಿಟ್ಟು ಲಾಸ್ಟಿಗೆ ಈಗ ಎಂಜಿನಿಯರಿಂಗ್ ಕ್ಲಿಯರ್ ಆತ, ನಾನು UPSC ನಾನು ಹೋಗ್ತೀನಿ ಅಂತ ಹೇಳಿ ಐ ವೇಸ್ಟೆಡ್ ಮೈ 8 years ಆಫ್ ಲೈಫ್. 8 ವರ್ಷ ಅದ್ರೊಳಗೆ ಕುಂತು ಅದ್ರೊಳಗೆ ಓದಿ ಅದ್ರೊಳಗೆ ನಾವು ಏನಂತಾರೆ ನಂದು ಹಾರ್ಟ್ನ ಹಾಕಿ ಯಾವಾಗ ನಾವು ಅದಕ್ಕೆ ನಾವು ಆಗಂಗಿಲ್ಪ ಅನ್ನುವಂಥದ್ದು ಬಂತಲ್ಲ, ಸೊ ಅವಾಗ ಪ್ಲ್ಯಾನ್ B ಏನು ಅನ್ನೋದನ್ನು ನೀವು ಏನಿದೆಲ್ಲ ನೀವು ಈಗ ಯೋಚನೆ ಮಾಡ್ಕೋಬೇಕು. ನಾ ಏನು ಮಾಡಿದ್ರೆ ನನಗೆ ಏನಾಗತ್ತೆ, ನನಗೆ ಓಕೆ ನಾನು ಮೆಡಿಕಲ್ ಫೀಲ್ಡ್ನ ಚೂಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಏನಾಗ್ಬೋದು. ಹೌದು, ಇಂಜಿನಿಯರಿಂಗ್ ಮಾಡಿದ್ರೆ ನಾ ಏನಾಗ್ಬೋದು. ಹೌದು, ನೀವು ಇಂಜಿನಿಯರಿಂಗ ನಾನು ಮಾಡ್ತೇನೆ ಅಂತ ಹೇಳ್ತಾನೆ, ಯು ಬಿ ಅ ಗುಡ್ ಇಂಜಿನಿಯರ್, ಯು ಸ್ಟಡಿ ವೆಲ್ ಫಾರ್ ದ್ಯಾಟ್. ನೀವು ಈಗ JW ಮೇನ್ಸ್ ಅಥವಾ JW ಅಡ್ವಾನ್ಸ್ ಕ್ಲಿಯರ್ ಮಾಡೋ ಲೆವೆಲಿಗೆ ಓದಿದ್ರೆ ಅಂದರೆ ನಾ ಬರೆದು ಕೊಟ್ಟು ಹೇಳ್ತೇನೆ, CET ಒಳಗೆ ನಿಮ್ಗೆ ಮಿನಿಮಮ್ 1000 ಒಳಗೆ ರ್ಯಾಂಕಿಂಗ್ ಬರ್ತದೆ. 100% ಹೇಳ್ತೇನೆ, 1000 ಒಳಗೆ ರ್ಯಾಂಕಿಂಗ್ ಬರ್ತದೆ. ಯಾವ ಥರ ಓದಬೇಕು ನೀವು ಏನಂತಾರೆ ಯಾವುದು ನೀಟ್ ಮತ್ತು JW ಅಡ್ವಾನ್ಸಿಗೆ ಓದಬೇಕು ನೀವು. ಹೌದು, ಸೊ ನಾನು ಏನಂತಾರೆ ನನ್ನ ಸ್ಟೂಡೆಂಟ್ಸದ್ದು ಎಕ್ಸಾಂಪಲ್ ಕೊಡ್ಬೇಕಂತ ಹೇಳಿದ್ರೆ ಅರೌಂಡ್ 23,000 ರ್ಯಾಂಕಿಂಗ್ ಬಂದಿತ್ತು ನನ್ನ ಸ್ಟೂಡೆಂಟ್ ಲಾಸ್ಟ್ ಇಯರ್. 23,000 ರ್ಯಾಂಕಿಂಗ್, ಆಲ್ ಇಂಡಿಯಾ ರ್ಯಾಂಕಿಂಗ್. ಓಕೆ, ಈಗ RIMS ಒಳಗೆ ಏನಂತಾರೆ ಮೆಡಿಕಲ್ ಮಾಡ್ತಾ ಇದ್ದಾನೆ. ಅವನದು ಎಂಜಿನಿಯರಿಂಗ್ ರ್ಯಾಂಕಿಂಗ್ ಎಷ್ಟು 600. ಅಂದರೆ ನೀವು ಆ ಲೆವೆಲ್ ಓದಿದ್ರೆ ಅಂತ ಹೇಳಿದರೆ CET ವಿಲ್ ಬಿ ಅ ಚೈಲ್ಡ್ಸ್ ಪ್ಲೇ ಫಾರ್ ಯು. ಅಷ್ಟು ಈಸಿ ಆಗುತ್ತೆ, ಅಷ್ಟು ಡೆಡ್ ಈಸಿ ಆಗುತ್ತೆ. ಹೌದು, ಸೊ ದ್ಯಾಟ್ ಏಮ್ ಇದೆಯಲ್ಲ, ಆ ಏಮ್ ಮೇಲೆ ನೀವು ವರ್ಕ್ ಮಾಡಬೇಕು. ಕುಂತು 1 ತಾಸು ಯೋಚನೆ ಮಾಡಿರಿ. ಆ 1 ತಾಸು ಯೋಚನೆ ಮಾಡಿ ನಾ ಏನು ಆಗಬೇಕಂದ್ರೆ ನಾ ಈಗ ವರ್ಕ್ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ. ನೀವು ತೆಗೀರಿ, ಯಾವುದೋ ಒಂದು ಡೈರಿ ಮೇಂಟೈನ್ ಮಾಡಿ. ಆ ಡೈರಿ ಒಳಗೆ ನಂದು ಏನು ಬರಿಬೇಕು. ಯಾಕಂತಂದರೆ ಎಷ್ಟೋ ಕೊಂಡ ಹುಡುಗರು ಇದು ಇಲ್ಲದೇ ಅಡ್ಡಾಡಕತ್ತಾರೆ. ಇಲ್ಲಿ ಏನಿಲ್ಲ ಅಂತ ಹೇಳಿದ್ರು ಸಪ್ತಾಪುರು ಮತ್ತು ನಿಮ್ಗೆ ಈ ದೇರ್ ಆರ್ ಅರೌಂಡ್ 70
ಸೈನ್ಸ್ ಕಾಲೇಜಸ್ ಇನ್ ಹುಬ್ಳಿ ಧಾರವಾಡ 70 ಕಾಲೇಜ್ ಅದಾವೆ. ನೀವು ಸಪ್ತಾಪುರದಾಗ ನಿಮ್ಗೆ 10 ಕಾಲೇಜ್ ಸಿಗ್ತಾವೆ, ಹೌದೋ ಇಲ್ಲೋ? ಹಾಂ, ಸೊ ಆ ಸ್ಟೂಡೆಂಟ್ಸ್ಗಳೆಲ್ಲ ನಾವು ಆ ಎಂಡ್ ಏನಿದೆ ಅಲ್ಲ, ಆ ಎಂಡದ್ದು ಆ ಪಿಕ್ಚರ್ ಝೀರೋ ಇರ್ತೈತೆ ಅವ್ರಿಗೆ, ಹೌದು. ಸೊ ಆ ಪಿಕ್ಚರ್ ಝೀರೋ ಇತ್ತಂದ್ರೆ ಈ ಮೀನ್ಸ್ ಏನಿದೆ ಅಲ್ಲ ಟು ರೀಚ್ ದ್ಯಾಟ್ ಎಂಡ್, ಹೌದು, ಇದು ಬ್ಲರ್ ಹಾಕುವಂತ ಹೋಗುತ್ತೆ. ಬಂದಂಗೆ 1.5 ವರ್ಷದೊಳಗೆ ನಿಮ್ಗೆ ಇನ್ನೊಂದು 4 ಮಂತ್ಸ್ ಹೋಯ್ತು ಅಂತ ಹೇಳಿದ್ರೆ ಫಸ್ಟ್ PUC ಮುಗೀತು ನಿಮ್ಮದು, ಸೆಕೆಂಡ್ PUCಗೆ ಎಂಟ್ರಿ ಆಗ್ತೀರಿ, ಹೌದು. ಸೊ ನೀವು ಸೆಕೆಂಡ್ PUC ಎಂಟ್ರಿ ಆದ್ರೆ ಅಂದ್ರೆ ನಿಮಗೆ ಬ್ಲರ್ ಆಗ ಸ್ಟಾರ್ಟ್ ಆಗುತ್ತಾ, ಹೌದಪ್ಪ ನನಗೆ ಇದು ಮಾಡೋಕ್ಕಾಗೋದಿಲ್ಲ ಅಂತ. ನೀವು ಆ ಲೆವೆಲಿಗೆ ಹೋಗೋಂಗಿಲ್ಲ. ನೀವು ಎಟ್ ಎನಿ ಕಂಡೀಷನ್ ಈಗ ಸ್ಟ್ಯಾಂಡ್ಸ್ ತೊಗೊಂಡು ಈಗ ಓದ್ಕೊಂತ ಕುಂದಿರ್ಬೇಕು. ಯಾವ ರೀತಿ ಓದ್ಬೇಕು ಅನ್ನೋದು ಹೇಳ್ತೇನೆ ನಾನು. ನೀವು ನೀಟ್ ಮಾಡಬೇಕು ಅಥವಾ JEE ಮೇನ್ಸ್ ಮಾಡಬೇಕು ಅಂದರೆ ಯಾವ ರೀತಿ ಓದಬೇಕು, ಹೌದು. ಅದಕ್ಕೂ ಒಂದು ಎಂತಾರೆ ದೆರ್ ಈಸ್ ಅ ಸೆಟ್ ಆಫ್ ಪ್ರೊಸೀಜರ್. ಯಾಕೆ ಈಗ ಅಲೆನ್ ಅಥವಾ ಆಕಾಶ ಇನ್ಸ್ಟಿಟ್ಯೂಟ್ ಆಯ್ತು, ಇಲ್ಲ ಎಕ್ಸ್ಪರ್ಟ್ ಇನ್ಸ್ಟಿಟ್ಯೂಷನ್ ಆಯ್ತು, ಇಲ್ಲೆಲ್ಲ ರ್ಯಾಂಕಿಂಗ್ಸ್ ಎದಕ್ಕೆ ಜಾಸ್ತಿ ಬರ್ತದೆ, ಹೆಂಗೆ ಸ್ಪೂನ್ ಫೀಡಿಂಗ್ ಮಾಡ್ತಾರೆ ಅವರು, ಹುಡುಗರು ಯಾವ ರೀತಿ ರೆಡಿ ಇರ್ತಾರೆ ಓದಕ್ಕೆ, ಅದು ಭಾಳ ಇಂಪಾರ್ಟೆಂಟ್. ಎಷ್ಟು ತಾಸು ಓದ್ತೀರಿ ನೀವು? ಹೌ ಮೆನಿ ಅವರ್ಸ್ ಡೂ ಯು ಸ್ಟಡಿ? ಎಷ್ಟು ತಾಸು ಓದ್ತೀವ ಮಾನಸ ಗೌರಿ? ಎಷ್ಟು ಅವರ್ಸ್ ಓದ್ತೀನಿ ನೀನು ಎವ್ರಿ ಡೇ? ಡೈಲಿ 4 ಅವರ್ಸ್, ಹೌದು. ಅಲ್ಲಿ ಬಂದು ನೋಡು ನನ್ನ ಹುಡುಗರು 4th and 5th ಕ್ಲಾಸ್ ಸ್ಟೂಡೆಂಟ್ಸ್ 6 ಅವರ್ಸ್ ಸ್ಟಡಿ ಮಾಡ್ತಾರೆ ಅವ್ರು ಎವ್ರಿ ಡೇ. ಸಂಜೆ 5:30ಯಿಂದ 10:30 ತನಕ ಅಲ್ಲೇ 5 ತಾಸು ಆತು. ಮುಂಜಾನೆ 1.5 ತಾಸು 2 ತಾಸು ಎವ್ರಿ ಡೇ ಓದ್ತಾರೆ. ಒಂದು ದಿನ ತಪ್ಸಂಗಿಲ್ಲ. ಅವ್ರಿಗೆ ಸಣ್ಣದ ಇರ್ತೈತೆ ಓದೋದು, ಬಟ್ ಓದ್ತಾರೆ ಅವ್ರು, ಕುಂದ್ರದು ಕಲಿಬೇಕು. 6 ಅವರ್ಸ್ ಅಟ್ ಎನಿ ಕಂಡೀಷನ್. ನೀವು ಸಂಡೇ ಸ್ಯಾಟರ್ಡೆ ಬಂತೆ ಅಂತಂದ್ರೆ 6 ತಾಸು ಕಂಟಿನ್ಯೂಸ್ ಫಸ್ಟ್ ಕುಂಡ್ರ ಕಲೀರಿ. ನೀವು ಓದು ತಾನ ಬರ್ತೈತೆ, ಅದು ಕುಂದ್ರದು ಕಲಿಬೇಕು ಫಸ್ಟ್. 6 ತಾಸು ಮಿನಿಮಮ್ 2 ಅವರ್ಸದು 3 ಸ್ಟಡಿ ಅವರ್ ಬೇಕು, ಮಿನಿಮಮ್ 3. ಮುಂಜಾನೆ ನೀವು 7:30 ಕ್ಲಾಸ ಸರಿನಾ, 6 ಗಂಟೆಗೆ ಎದ್ದು 6ರಿಂದ 7 ಗಂಟೆಗೆ ಓದಿ ಆಮೇಲೆ ಪಟ ರೆಡಿಯಾಗಿ 15 ನಿಮಿಷ, ನಾ ಇನ್ನೂ ತನಕ 15 to 20 ಮಿನಿಟ್ಸ್ ಒಳಗೆ ನಾ ರೆಡಿ ಹಾಕೇನೆ. ನಿಮ್ಗೆ ಯಾಕೆ ಆಗೋಕ್ಕಾಗಿಲ್ಲ? 15 ನಿಮಿಷ ನಾವು ರೆಡಿಯಾಗಿ ಟಿಫನ್ ಮಾಡ್ಕೊಂಡು, ಟಿಫನ್ ಇಲ್ಲೇ ಇರ್ತೈತಿ, ಟಿಫನ್ ಇಲ್ಲೇ ಮಾಡಕ್ಕೆ ಬಂದ್ಬಿಡ್ದು. ಟಿಫನ್ ಇದು ಮಾಡೋದು ಇರಂಗಿಲ್ಲ ನಿಮ್ಗೆ, ಪಟ ರೆಡಿ ಆಗ 15 ನಿಮಿಷ 1 ತಾಸು ಸ್ಟಡಿ ನಿಮ್ಗೆ ಮುಂಜಾನೆ ಆಗಬೇಕು. 5:30 ಎದ್ದು 6:30 ತನಕ ಓದ್ರಿ, ಇಲ್ಲ 6 ಗಂಟೆಗೆ ಎದ್ದು 7 ಗಂಟೆ ತನಕ ಓದ್ರಿ. ಏನು ಓದೋದು? ಅದನ್ನ ಹಿಂದಿನ ದಿನ ಏನು ಟೀಚಿಂಗ್ ಮಾಡಿರ್ತಾರಲ್ಲ, ಪ್ರೀವಿಯಸ್ ಡೇ ಏನು ಮಾಡಿರ್ತಾರಲ್ಲ, ಅದನ್ನು ನೀವು ರಿವೈಸ್ ಮಾಡಲೇಬೇಕು. ಅದನ್ನು ಮುಂಜಾನೆ ಇಟ್ಕೋಬೇಕು. ಅವರು ಒಂದೇ ಕಾನ್ಸೆಪ್ಟ್ ಹೇಳಿರಲಿ, ಆ ಒಂದು ಕಾನ್ಸೆಪ್ಟನ್ನು ಕರೆಕ್ಟಾಗಿ ಟೆಕ್ಸ್ಟ್ ಬುಕ್ ಓದ್ಬೇಕು. ಫಸ್ಟ್ ಟೆಕ್ಸ್ಟ್ ಬುಕ್ ಓದಲಿಲ್ಲ ಅಂತಿಕೋ, ನೀವು ಲಾಸ್ಟಿಗೆ ಏನಾಗುತ್ತೆ ಅಂತ ಹೇಳಿದರೆ ನೀವು ಈ ನೋಟ್ಸ್ ಓದೋಂಗಿಲ್ಲ. ಫಸ್ಟ್ ಟೆಕ್ಸ್ಟ್ ಬುಕ್ ಓದಬೇಕು, ಆಮೇಲೆ ನೋಟ್ಸ್ ಓದಬೇಕು ರೆಫರೆನ್ಸಿಗೆ, ಹೌದು. ನಿಮ್ದು ಏನಿದೆ ಇಲ್ಲ ಈ ಬಯಾಲಜಿ ಟೆಕ್ಸ್ಟ್ ಬುಕ್, ಬಯಾಲಜಿ ಈಸ್ ಅ ಬೈಬಲ್ ಫಾರ್ ಯು. ಬಯಾಲಜಿ ಏನಿದೆ ಅಲ್ಲ, ಇಟ್ಸ್ ಅ ಬೈಬಲ್ ಫಾರ್ ಯು. ಇದನ್ನು 15 ಟೈಮ್ಸ್ ರಿವಿಷನ್ ಮಾಡ್ಬೇಕು ನೀವು, ಲೈನ್ ಬೈ ಲೈನ್. ನಿಮ್ಗೆ ಯಾಕೆ ನಾನು ಫಸ್ಟ್ ನೀಟ್ ಅಥವಾ JEE ಹೇಳತ್ತೇನೆ ಅಂದ್ರೆ, ಯು ರೀಡ್ ಫಾರ್ ದ್ಯಾಟ್. ನಿಮ್ಗೆ ಉಳಿದದ್ದೆಲ್ಲ ನೀವು ಏನು ಅನ್ಕೊಂಡಿರಲ್ಲ ಅದು ತಾನೇ ಬರ್ತದೆ ನಿಮ್ಗೆ. ನೀವು ನೀಟ್ ಮತ್ತು JEE ಅದಕ್ಕೆ ಪ್ರಿಪೇರ್ ಮಾಡಿರಿ. CET ವಿಲ್ ಬಿ ಈಸಿ ಫಾರ್ ಯು. ನೀವು ಏನು ಅನ್ಕೊಂಡಿರಲ್ಲ, ಈಗ IPS UPSC ಆಗ್ಬೇಕಂತ ಹೇಳಿದ್ರೆ ನಿನಗೆ ಒಂದು ನೀಟ್ ಒಳಗೆ ಚಲೋ ರ್ಯಾಂಕಿಂಗ್ ಬಂದು BAMS ಇಲ್ಲ MBBS ನೀವು ಮಾಡಿದೆ ಅಂತಿಕೋ, ನಿನ್ಗೇನಾಗತ್ತೆ ಅಂತಂದರೆ ನಿನಗೆ ಪ್ಲ್ಯಾನ್ B ಇರ್ತದೆ, ಹೌದು. ಪ್ಲ್ಯಾನ್ B ಇತ್ತಂತಿಕೋ, ನೀನು ಮುಂದಿನದಕ್ಕೆ ಈಸಿ ಆಗುತ್ತೆ ನಿನಗೆ. ನೀನು ಅದನ್ನ MBBS ಮಾಡ್ಕೊಂಡು ನೀನು UPSC ಮಾಡಕ್ಕೆ ಹೋಗು, ಹೌದು. UPSC ಆಗಲಿಲ್ಲ ಅಂದ್ರೆ 2 ಅಟೆಂಪ್ಟ್ ನೋಡೋದು, 2 ಅಟೆಂಪ್ಟ್ ಆಗಲಿಲ್ಲ ಅಂತ ಹೇಳಿದ್ರೆ ಬ್ಯಾಕ್ ಟು ಸ್ಕ್ವೇರ್ 1. ಇಲ್ಲಿ ನೀನು MD ಮಾಡ್ಕೊಂಡು ನೀವು ಮುಂದಿನ ಮಾಡ್ಬೋದು. ಈಗ ಏನು ನೀವು 11 ಹುಡುಗರು ಇದೆಲ್ಲ, 11 ಪೀಪಲ್ ಆರ್ ಕೆಪೇಬಲ್ ಆಫ್ ಪಾಸಿಂಗ್ ನೀಟ್ ಎಕ್ಸಾಮ್. ನಂದು ಸ್ವಂತ ಎಕ್ಸ್ಪೀರಿಯನ್ಸಿಂದ ಹೇಳಕತ್ತೇನೆ. ಯು ಆಲ್ ಆರ್ ಕೆಪೇಬಲ್ ಆಫ್ ಕ್ವಾಲಿಫೈಯಿಂಗ್ ಫಾರ್ ನೀಟ್ ಎಕ್ಸಾಮ್. ಕ್ವಾಲಿಫೈ ಅಂತ ಹೇಳಿ 150 ಮಾರ್ಕ್ಸ್ ಬಂದರೆ ಕ್ವಾಲಿಫೈ ಆಗುತ್ತೆ. ಕ್ಲಿಯರಿಂಗ್ ದ ನೀಟ್ ಎಕ್ಸಾಮ್. MBBS ಮಾಡೋಕ್ಕೆ ಪ್ರತಿಯೊಬ್ಬರಿಗೂ ನಿಮ್ಮ ಕೆಪಬಿಲಿಟಿ ಇದೆ. ಬಟ್ ಅಷ್ಟೇ ಏನು, ಆ ಮನಸ್ಸು ಬೇಕು, ನಾ ಮಾಡ್ತೀನಿ ಅನ್ನುವಂಥ ಛಲ ಬೇಕು, ಅದಕ್ಕೆ ಕುಂದ್ರುವಂಥ ಶಕ್ತಿ ಬೇಕು, ಆ್ಯಂಡ್ ಅದಕ್ಕೆ ಗೈಡೆನ್ಸ್ ಬೇಕು, ಅದಕ್ಕೆ ಮಟೀರಿಯಲ್ಸ್ ಬೇಕು, ಯಾವ ರೀತಿ ನಾವು ಓದಬೇಕು, ಯಾವ ರೀತಿ ನಾ ಇದು ಮಾಡಬೇಕು ಅಂತೇಳಿ. ಆ್ಯಂಡ್ ಫಸ್ಟ್ ಕುಂತು ನೀಟ್ ಎಕ್ಸಾಮ್ದೊಳಗೆ ಎಷ್ಟು ಮಾರ್ಕ್ಸ್ ಇರ್ತಾವಪ್ಪ? ಎಷ್ಟು ಕ್ವಶನ್ಸ್ ಇರ್ತಾವೆ? 180 ಕ್ವಶನ್ಸ್. ಯಾವ್ಯಾವುದಕ್ಕೆ ಯಾವುದ್ಯಾವ್ದು ಎಷ್ಟೆಷ್ಟು ಇರ್ತದೆ? ಎಷ್ಟೆಷ್ಟು ಮಾರ್ಕ್ಸಿಂದು? ಹಾಂ
ಓಕೆ. ಸೊ 45 ಕ್ವಶನ್ಸ್, ಹೌದು. 180 ಮಾರ್ಕ್ಸ್. ಬಯಾಲಜಿ ಇದು ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ, ಹೌದು. ಬಯಾಲಜಿ 180 ಕ್ವಶನ್ಸು, 360 ಮಾರ್ಕ್ಸ್. ನೆಗೆಟಿವ್ ಮಾರ್ಕ್ಸಿಂಗ್ ಸರ್? ಹಂಗೆಂಗತ್ತು ಒಂದು ಕ್ವಶನ್ ರಾಂಗ್ ಆತಂತ ಹೇಳಿದ್ರೆ 1 ಮಾರ್ಕ್ಸ್ ನೆಗೆಟಿವ್ ಇರ್ತದೆ. ಒಂದು ಕ್ವಶನ್ ಕರೆಕ್ಟ್ ಆತಂದ್ರೆ 4 ಮಾರ್ಕ್ಸ್ ನಿಂಗೆ ಬರ್ತದೆ. ನೆಗೆಟಿವ್ ಮಾರ್ಕಿಂಗ್ 1 ಮಾರ್ಕ್ ಇರ್ತದೆ, ಹೌದು. ಹೌದು. ಸೊ JEE ಮೇನ್ಸ್ ಒಳಗೆ ಎಷ್ಟಿರ್ತದೆ? ಐಡಿಯಾ ಇಲ್ಲ. ಯಾರ ಇಂಜಿನಿಯರಿಂಗ್? ನೋ ಐಡಿಯಾ. ಫಸ್ಟ್ ಅದನ್ನು ನೋಡಿ. ಯಾಕಂತಂದ್ರೆ 3 ತಿಂಗಳಾತು ನೀವು ಓದೋದು ಅದ್ರ ಸಂಬಂಧನ. ನಾ ಇದನ್ನ ಹೇಳತ್ತಿಲ್ಲ. ಇದು ಏನಿದೆಯಲ್ಲ, ಈ ಇನ್ಫಾರ್ಮೇಷನ್ ಬೇರೆ ಕಾಲೇಜ್ದೊಳಗೆ ಕೇಳಿದ್ರೆ ಇರುವುದಿಲ್ಲ. ಯಾಕಂತ ಹೇಳಿದ್ರೆ, ಸರ್ ನಮ್ದು ಈಗ ಫಸ್ಟ್ ಇಯರ್ನಾಗ ಅದೀವಿ. ಫಸ್ಟ್ ಇಯರ್ದಲ್ಲ, 10th ಮುಗಿದ ನೆಕ್ಸ್ಟ್ ಡೇಯಿಂದನೇ ಸ್ಟಾರ್ಟ್ ಆಗಬೇಕು. 10th ಮುಗಿದ ನೆಕ್ಸ್ಟ್ ಡೇಯಿಂದನೇ ನೀವು ಸ್ಟಾರ್ಟ್ ಮಾಡಬೇಕು ಓದಕ್ಕೆ. ಅಂದಾಗ ಕ್ಲಿಯರ್ ಆಗ್ತಾವೆ ಇವೆಲ್ಲ ಎಕ್ಸಾಮ್ಸು. ನಾವು ಸುಮ್ಮ ಏನಂತಾರೆ, ನಾನು UPSC ಮಾಡ್ತೀನಿ, ನಾನು IPS ಮಾಡ್ತೀನಿ, ನಾನು ಏನಂತಾರೆ ಅಸಿಸ್ಟೆಂಟ್ ಕಮಾಂಡೆಂಟ್ ಆಗ್ತೀನಿ ಅನ್ನೋದಲ್ಲ. ಸರ್ ನಾ ಅಸಿಸ್ಟೆಂಟ್ ಕಮಾಂಡೆಂಟ್ ಆಗ್ಬೇಕಂತ BSF ಮಾಡ್ಬೇಕಂತ ಹೇಳಿದ್ರೆ ನೀನು ನಾರ್ಮಲ್ 10th ಮಾಡಿದ್ರು ಆಕೈತಿ. ಈಗ ಸೆಕೆಂಡ್ ಇಯರ್ ಮಾಡ್ಯಾರ ಅದನ್ನು, ಹೌದು. ಸೋಲ್ಜರ್ ಆಗ್ಬೇಕಂತಂದ್ರೆ, ಬಟ್ ನೀ ಸೋಲ್ಜರ್ ಆಗೋದಿತ್ತು ಅಂತ ಹೇಳಿದ್ರೆ ಸೈನ್ಸ್ ಎದಕ್ಕೆ ಮಾಡೋದು? ಇಷ್ಟೆಲ್ಲ ಎದಕ್ಕೆ ಓದೋದು? ನೀನು ಆಗಬೇಕು ಏನಂತಾರೆ ಅಸಿಸ್ಟೆಂಟ್ ಕಮಾಂಡೆಂಟ್ ಆಗಬೇಕು. ನೀನು ಸೋಲ್ಜರ್ ಆಗೋದಿತ್ತು ಅಂತ ಹೇಳಿದ್ರೆ ನಿನಗೆ ಇದೆಲ್ಲ ಬೇಕಂತಿಲ್ಲ. ರನ್ನಿಂಗ್ ಮಾಡ್ಬೇಕು ಸೋಲ್ಜರ್ ಆಗ್ಬೇಕಂತ ಹೇಳಿದ್ರೆ. ಅದೇ ನೀನು ಅಸಿಸ್ಟೆಂಟ್ ಕಮಾಂಡೆಂಟ್ ಆಗ್ಬೇಕಂತ ಹೇಳಿದ್ರೆ SSB ಇಂಟರ್ವ್ಯೂ ಕ್ಲಿಯರ್ ಆಗಬೇಕು. ಸ್ಟಾಫ್ ಸೆಲೆಕ್ಷನ್ ಬೋರ್ಡ್ ಅಂತ ಹೇಳಿರ್ತದೆ. ಆ ಸ್ಟಾಫ್ ಸೆಲೆಕ್ಷನ್ ಬೋರ್ಡ್ ಕ್ಲಿಯರ್ ಮಾಡಿದೆ ಅಂತಿಕೋ, ಡೈರೆಕ್ಟ್ ಲೆಫ್ಟಿನೆಂಟ್. ಅದಕ್ಕೆ ಏನು ಮಾಡ್ರಿ, ನೀನು BSF ತಾನ ಕ್ಲಿಯರ್ ಆಗುತ್ತೆ. ನೀವು JEE ಕ್ಲಿಯರ್ ಮಾಡಿ ಇದು ಮಾಡಿರಿ. ನೀನು ಇಂಜಿನಿಯರಿಂಗ್ದೊಳಗೆ ಕರ್ನಾಟಕದೊಳಗೆ ಫಸ್ಟ್ ಕಾಲೇಜ್ ಯಾವುದೈತಿ, ಬೆಸ್ಟ್ ಕಾಲೇಜ್ RB ಕಾಲೇಜ್ ಅಂತ ಕರಿತೀವಿ ನಾವು, ಹೌದು. RB ಕಾಲೇಜ್ ನಿನಗೆ ಓಡಾಡ್ಕೊಂಡು ಸಿಗ್ತದೆ. ನಿನಗೆ ಯಾವ ಬ್ರ್ಯಾಂಚ್ ಅಂತ ಆ ಬ್ರ್ಯಾಂಚ್ ಸಿಗ್ತದೆ. ಸರಿನಾ? ನೀವು ಈಗ ಧಾರವಾಡ IIT ವಿಸಿಟ್ ಕೊಡ್ರಿ ಒಂದ್ಸಲಿ. ಸರ್ ಇವ್ರನ್ನ ಧಾರವಾಡ IIT ಕರ್ಕೊಂಡು ಹೋಗ್ರಿ ಒಂದ್ಸಲಿ. 10 ಮೆಂಬರ್ಸ್ ಒಂದು ಗಾಡಿ ಒಳಗೆ ಹೋಗಿ ಬರ್ತೀರಿ ನೀವು, ಹೌದು. IIT ವಿಸಿಟ್ ಮಾಡಿರಿ. ಅಲ್ಲಿ ಇರುವಂಥ ಏನು ಹೋದಾಗ ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡಬೇಕು. ನೀವು ಹೆಂಗೆ ಓದಿದ್ರಿ ಅಂತೇಳಿ, ಯಾರು ಕ್ಲಿಯರ್ ಮಾಡ್ಯಾರಲ್ಲ ಅವ್ರದ್ದು ಗೈಡೆನ್ಸ್ ತಗೋರಿ. ಯೂಟ್ಯೂಬ್ದೊಳಗೆ ರಗಡ್ ಅವೈಲೇಬಲ್ ಅದಾವೆ. ಯೂಟ್ಯೂಬ್ದೊಳಗೆ ರಗಡ್ ಅವೈಲೇಬಲ್ ಅದಾವೆ. ಸೊ ಅವನ್ನೆಲ್ಲ ನೀವು ರೆಫರೆನ್ಸ್ ಇದು ಯಾವಾಗ ಬರ್ತದೆ? ಇದು ನಮ್ಮದು ಚಿತ್ತ ಕರೆಕ್ಟ್ ಇರಬೇಕು, ಹೌದು. ನಮ್ಮದು ಏಕಾಗ್ರತೆ ಒಂದ ಕಡೆ ಇರಬೇಕು. ಕಾನ್ಸಂಟ್ರೇಟೆಡ್ ಸ್ಟಡಿ ಆಗಬೇಕು. ನಾವು ಆ ಕಡೆ ಹರಿಬಿಡೋಂಗಿಲ್ಲ ಬೇರೆ ಬೇರೆ. ಯಾಕಂತಂದ್ರೆ ನಿಮ್ದು ಏಜ ಅಂತದ, ನಿಮಗೆ 100 ಥಾಟ್ಸ್ ಬರ್ತಿರ್ತಾವೆ. ಈ ಥಾಟ್ಸ್ನ ಕಂಟ್ರೋಲ್ ಮಾಡಿ ನಾ ಯಾವ ಕಡೆ ಹೋಗ್ಬೇಕು ಅನ್ನೋದನ್ನು ಏನಂತಾರೆ ಒಂದು ಡಿಸೈಡ್ ಮಾಡ್ಕೊಳ್ಳೋದಿದೆಯಲ್ಲ, ದ್ಯಾಟ್ ಈಸ್ ಏನಂತಾರೆ ಮಸ್ಟ್. ಇವತ್ತು ಆಗಬೇಕಾ ಎಟ್ ಎನಿ ಕಂಡೀಷನ್. ಇವತ್ತು ನೀವು ನಾನು ಎಷ್ಟು ತಾಸು ಸ್ಟಡಿ ಮಾಡಬೇಕು, ನಾನು ಅದನ್ನೇ ಹೇಳಿದೆ. ಒಂದು ಎಕ್ಸಾಂಪಲ್ ನಿಮ್ದು 6 to 7 hours. ಅಕಸ್ಮಾತ್ ಸ್ಯಾಟರ್ಡೆ ಸಂಡೇ ಬಂತ, ಸ್ಯಾಟರ್ಡೆ ನನಗನ್ಸಿದ ಮಟ್ಟಿಗೆ ಕ್ಲಾಸ್ ಅದು ಮಧ್ಯಾಹ್ನ ಮಟ್ಟ ಅಷ್ಟೇ ನಡೀತಾವೆ, ಏನು ಪೂರ್ತಿ ಇರ್ತಾವೆ ನಿಮ್ಗೆ ಒಂದೊಂದ್ಸಲಿ, ಹೌದು. ಸೊ ಸಂಡೇ ಬಂತ ಮಿನಿಮಮ್ 15 hours ಸ್ಟಡಿ ಆಗಬೇಕು. ಮಿನಿಮಮ್ 15 hours, ಹೌದು. ಬೇಕಾಗಿ ಅನಿಸ್ತತಿ ನಮಗೆಲ್ಲ ಬೇರೆದು. ನನಗೆ ಹೊರಗಡೆ ಹೋಗಿ ಊಟ ಮಾಡ್ಬೇಕು ಅನಿಸ್ತದ, ನನಗೆ ಮೂವಿ ನೋಡ್ಬೇಕು ಅನಿಸ್ತದ, ಹೌದು. ಮುಂದೆ ನಿಮ್ಗೆ ಈ ಟೈಮ್ ಸಿಗಂಗಿಲ್ಲಲ್ಲ ಅನಿಸೋದು. ಎಲ್ಲರೂ ನೀವು ಅಚೀವ್ಮೆಂಟ್ ಮಾಡಿದವ್ರಿಗೆ ಮತ್ತು ಅಚೀವ್ಮೆಂಟಿಗೆ ಸ್ವಲ್ಪ ಕಡಿಮೆ ಉಳಿದವ್ರಿಗೆ ಡಿಫ್ರೆನ್ಸ್ ಇದೆ. ಒಂದು 300-350 ಮಾರ್ಕ್ಸ್ ಈ ಸಲ ನೀಟ್ ಒಳಗೆ 430-440 ಅಬೋವ್ ಎಲ್ಲರಿಗೂ ಮೆಡಿಕಲ್ ಸಿಕ್ಕದ ಈ ಸಲ. ಯಾಕಂದ್ರೆ ಈ ಸಲ ಪೇಪರ್ ವಾಸ್ ಡಿಫಿಕಲ್ಟಿ ಆಫ್ ಪೇಪರ್ ಈ ಸಲ ನೋಡ್ರಿ, ಹೋದ ಸಲ ನೋಡ್ರಿ, ನಿಮ್ಗೆ ಗೊತ್ತಾಗತ್ತೆ. ನೀವು ಫಸ್ಟ್ 4 ತಿಂಗಳದೊಳಗೆ ನಿಮ್ಗೆ ಅಂದಾಜು ಬಂದಿರ್ತದೆ ಯಾವ ಥರ ಕ್ವಶನ್ಸ್ ಬರ್ತಾವ ಅಂತೇಳಿ. ಇದನ್ನು ನೀವು ಏನಂತಾರಲ್ಲ ಗ್ರೂಪ್ಸ್ ಡಿಸ್ಕಷನ್ಸ್ ಆಗಬೇಕು, ಯಾವ ರೀತಿ ಕ್ವಶನ್ಸ್ ಬರತ್ತಾವು. ಇವತ್ತು ಯಾವ ಚಾಪ್ಟರ್ ಮಾಡತ್ತಿದ್ರು? ಕೆಮಿಸ್ಟ್ರಿ ಯಾವುದು? ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಯಾವುದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗೆ? ಸೊ ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್, ಓಕೆ. ಸೊ ಆ ಚಾಪ್ಟರಿಂದ ಎಷ್ಟು ಮಾರ್ಕ್ಸ್ ಬಂದೈತಿ ನೀವು ಫಸ್ಟ್ನೇಕ ಓದ್ಕೊಂಡು ಬಂದಿದ್ರಿ ಅಂತಿಕೋರಿ, ಅದು ನಿಮ್ಗೆ ಆರಾಮ್ಸೆ ಅರ್ಥ ಆಗುತ್ತೆ. ಇದು ಹೆಂಗದ ಅಂತ ಹೇಳಿದ್ರೆ 1 ದಿವಸದ್ದು 2 ದಿವಸದ್ದಲ್ಲ ಕೆಲಸ ಇದು. 2 ವರ್ಷ ನೀವು ಕಣ್ಣಾಗ ಏನಂತಾರೆ ಕಣ್ಣಿಟ್ಕೊಂಡು ಓದಬೇಕು, ಹೌದು. ಅಂದಾಗ ನಿಮಗೆ ಕ್ಲಿಯರ್ ಮಾಡೋಕ್ಕಾಗತ್ತೆ. 2 ವರ್ಷ. ಇವತ್ತು ನಾವು ಪ್ರತಿ ಕ್ಷಣ ನೀವು ಒಂದು ದೊಡ್ಡ ಬೋರ್ಡ್ ಹಾಕೊಂಡ್ಬಿಟ್ರಿ. ನಾನು ಎಲ್ಲರಿಗೂ ಹೆಂಗೆ ಮಾಡಿಸ್ತೇನೆ ಅಂತಂದರೆ, ನಾ ಏನು ಮಾಡಿಸ್ತೇನೆ ನಾ ಅದನ್ನು ಹೇಳ್ತೇನೆ ನಿಮ್ಗೆ. ನಿಂದು ರೂಮ್ ಐತಿ, ಸಪ್ರೇಟ್ ರೂಮ್ ಅದಾವೆ. ನೀವೊಂದು ಇಂತಾರೆ
ಇಬ್ಬರು 3 ಮಂದಿ ಕೂಡಿ ರೂಮ್ನಾಗ ಇರ್ತೀರಿ. ಹೌದು, ಹಾಂ, ರೂಮ್ನಾಗ ಒಂದು ಫಸ್ಟ್ ಬೋರ್ಡ್ ಹಾಕ್ಬೇಕು. ಹೌದು, 3 ಮಂದಿ ಹೆಸರು ಬರೀರಿ, 3 ಮಂದಿದು ಏನು ಬರೀರಿ. ಯಾಕಂದ್ರೆ ಮುಂಜಾನೆ ಎದ್ದು ಕೂಡಲೇ ಅದು ಕಾಣಿಸ್ಬೇಕು ನಿಮಗೆ. ಬೆಳಿಗ್ಗೆ ಥಾಟೇ ಅದು ಬರಬೇಕು. ನಿಮ್ಮಪ್ಪ ಒಂದು ಥಾಟ್ ಬರಬಾರ್ದು, ನಮ್ದು ಬರಬಾರ್ದು, ಟೀಚರ್ಸ್ಗಳು ಬರಬಾರ್ದು, ನಿಮ್ಮ ಏಮಿಂದ ಥಾಟ್ ಬರಬೇಕು ಫಸ್ಟ್. ಹೌದು, ಅದ್ರ ಕೆಳಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎರಡರದ್ದು ಸಿಲೆಬಸ್ ನೀವೇ ಬರೆದು ಹಾಕ್ತಿರೋ ಇಲ್ಲ ಪ್ರಿಂಟ್ ಮಾಡಿ ಹಾಕ್ತಿರೋ ಮಾಡಾಕ್ಬೇಕು. ಹೌದು, ಸೊ ಸಿಲೆಬಸ್ದು ಪ್ರಿಂಟ್ ಇರ್ಬೇಕು ಪ್ರತಿಯೊಂದು ಚಾಪ್ಟ್ರು, ಪ್ರತಿಯೊಂದು ಸಬ್ಜೆಕ್ಟು. ಅದ್ರ ಮುಂದೆ ಏನಂತಾರೆ ಬ್ಲಾಕ್ಸ್. ನಿಂದು ಒಂದು ಸಲ ರಿವಿಷನ್ ಆತ, ಒಂದು ಟಿಕ್ ಮಾರ್ಕ್. ಹೌದು, ನೀನು ಮಿನಿಮಮ್ ಬಯಾಲಜಿ ಅಂತ ಹೇಳಿದ್ರೆ ನಾನು 15 ಟಿಕ್ ಮಾರ್ಕ್ ಅಂತೇಳಿ ಹೇಳ್ತೇನೆ. ನಂದು ಮಿನಿಮಮ್ 15 ಟಿಕ್ ಮಾರ್ಕ್ಸ್ ಅಂದರೆ 15 ಟೈಮ್ಸ್ ರಿವಿಷನ್. ಒಂದ್ಸಲಿ ರಿವಿಷನ್ 1 ಟಿಕ್ ಮಾರ್ಕ್ ಹಾಕೋದು. ಮತ್ತೊಂದ್ಸಲಿ ಅದ್ರ ಬಾಜುಕೆ ಏನು ಬರೆಯೋದು, ಕ್ವಶನ್ ಪೇಪರ್ಸ್, ಓಲ್ಡ್ ಕ್ವಶನ್ ಪೇಪರ್ಸ್ ಟಿಕ್ ಆಯ್ತು, ಎಲ್ಲನೂ ನೀವು ಜಾಟ್ ಡೌನ್ ಮಾಡಿರಿ. ಸೊ ಇದಕ್ಕಿಂತ ಮಣ್ಣು ಬಂದಾಗ ನಾ ಆಕೆಗೆ ಹೇಳಿದೆ, ಪ್ರತಿಯೊಂದು ಚಾಪ್ಟರ್ಗೂ ಒಂದೊಂದು ಬುಕ್. ನಿಮ್ಗೆ ಒಂದು ಬುಕ್ಕಿಗೆ 30 ರೂಪಾಯಿ. ಹೌದು, ನಿಮ್ದು ಏನಿಲ್ಲ ಅಂತ ಹೇಳಿದ್ರೆ ಒಂದು 50-60 ಟೆಕ್ಸ್ಟ್ ಬುಕ್, 50-60 ಇವು ಇರ್ತಾವೆ, ಚಾಪ್ಟರ್ಸ್ ಅದಾವೆ. ಹೌದು, ಫಸ್ಟ್ PUC ಎಲ್ಲ ಸೇರಿಸಿ. ಹೌದು, 50 ಬುಕ್, 5-3-15 ರೂಪಾಯಿ, ಏನು ತೊಂದರೆ ಇಲ್ಲ. ಅದನ್ನ ಕೋರ್ಸ್ ಅಂತ ಹೇಳಿದ್ರೆ ಕೊಡಿಸ್ತಾರೆ. 50 ಬುಕ್ಕಿಗೂ 50 ಚಾಪ್ಟ್ರಿಗೆ ಒಂದೊಂದು ಬುಕ್. ಹೌದು, ಅದ್ರೊಳಗೆ ಫಸ್ಟ್ ಲಾಂಗ್ ನೋಟ್ಸ್ ಆಗ್ಬೇಕು, ನಿಮ್ಮದು ಓದಿ ನೋಟ್ಸ್ ಮಾಡ್ಕೋಬೇಕು ಪ್ರತಿಯೊಂದು. ಹೌದು, ಅದಾದಮೇಲೆ ನೆಕ್ಸ್ಟ್ ಶಾರ್ಟ್ ನೋಟ್ಸ್ ಆಗ್ಬೇಕು. ಅಂದ್ರೆ 10 ನಿಮಿಷನಾಗೂ ನಿಮ್ಗೆ ರಿವಿಷನ್ ಮಾಡೋಕ್ಕಾಗಿರ್ಬೇಕು ಆ ಚಾಪ್ಟರ್. ಹೌದು, ಅದಾದಮೇಲೆ ಓಲ್ಡ್ ಕ್ವಶನ್ಸ್ ಎಲ್ಲ ನೀವು ಜಾಟ್ ಡೌನ್ ಮಾಡ್ಬೇಕು. ನಿಮಗೆ ಟೈಮ್ ರಗಡೆ ಐತಿ, 1.5 ವರ್ಷ ಟೈಮ್ ಐತಿ ನಿಮಗೆ. 1.5 ವರ್ಷ ಅಂತ ಹೇಳಿದ್ರೆ ಭಾಳ ಅಂದ್ರೆ ಭಾಳ ಟೈಮ್ ಅದು. ಹೌದು, ನಾವು ಇದನ್ನು 6 ತಿಂಗಳದೊಳಗೂ ಮಾಡಿ ಸಕ್ಸಸ್ ಆಗೈತಿ. ಹಾಂ, ಓಲ್ಡ್ ಕ್ವಶನ್ ಪೇಪರ್ಸ್ ಯಾವ್ಯಾವ ಬಂದವು, CET ರಿಗಾರ್ಡಿಂಗ್ CETದೊಳಗೆ ಯಾವ್ಯಾವ ಬಂದವು, ನೀಟ್ ಒಳಗೆ ಯಾವ್ಯಾವ ಬಂದವು, JEEದೊಳಗೆ ಯಾವ್ಯಾವ ಬಂದವು, ಇವೆಲ್ಲ ಕ್ವಶನ್ಸ್ ಏನಂತಾರೆ, ನೀವು ಬರೀತಿರೋ, ನೀವು ಅಂಟಿಸ್ತಿರೋ, ನೀವು ಏನು ಮಾಡ್ತೀರೋ ಮಾಡಿ, ಬಟ್ ನಿಮ್ಮ ಹತ್ರ ಕಲೆಕ್ಷನ್ ಇರಬೇಕು. ಹೌದು, ಅದಾದಮೇಲೆ ನಿಮ್ಮದು ಟೆಕ್ಸ್ಟ್ ಬುಕ್ ಹಿಂದೆ ಏನಂತಾರೆ, ನೀವು ಏನು ಒಳಗಡೆ ಬರ್ಕೊಂಡಿರ್ತೀರಿ ಎಲ್ಲನೂ ಆ ಒಂದು ನೋಟ್ಬುಕ್ ಒಳಗೆ ಆ ಚಾಪ್ಟರ್ದು ಇರ್ಬೇಕು. ದೊಡ್ಡ ಬಂಡಲ್ ಆಗತ್ತೆ. ಹೌದು, ದೊಡ್ಡ ಬಂಡಲ್ ಆಗತ್ತೆ. ಹೌದಾ, 50 ಟೆಕ್ಸ್ಟ್ ಬುಕ್ ಅಂದರೆ 50 ಬುಕ್ಸ್ ಅಂದರೆ ಇಷ್ಟು ದೊಡ್ಡದಾಗತ್ತೆ ಅದು. ಬಟ್ ಅದ್ರ ನಾಲೆಜ್ ಎಷ್ಟು ಬಂದಿರ್ತೈತೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಎಲ್ಲ ಇರ್ತೈತಿ. ಹೌದು, ಇವತ್ತು ನಾನು ನಾಳೆ ಎಕ್ಸಾಮ್ ಅದ. ಹೌದು, ಇಲ್ಲ ಒಂದು 10 ಡೇಸ್ ಎಕ್ಸಾಮ್ ಅದ, ಎಲ್ಲ ಲಾಂಗ್ ನೋಟ್ಸ್ ರಿವಿಷನ್ ಮಾಡಿ. ನಾಳೆ ಎಕ್ಸಾಮ್ ಅದ, ಶಾರ್ಟ್ ನೋಟ್ಸ್ ನಿಮ್ಗೆ 10 ನಿಮಿಷನಾಗ ಒಂದೊಂದು ಏನಂತಾರೆ ಚಾಪ್ಟರ್ ರಿವಿಷನ್ ಆಗುವಂಗಿರ್ತದ. ರಿವಿಷನ್ ಮಾಡ್ಕೊತ ಹೋಗ್ರಿ. ಡೈಲಿ ರಿವಿಷನ್, ವೀಕ್ಲಿ ರಿವಿಷನ್, ಮಂತ್ಲಿ ರಿವಿಷನ್ ಭಾಳ ಇಂಪಾರ್ಟೆಂಟ್. ಡೈಲಿ ರಿವಿಷನ್ ಅಂತ ಹೇಳಿದ್ರೆ ಇವತ್ತೇನು ಮಾಡ್ಯಾರ ಅದನ್ನು ನಾನು ನಿಮ್ಗೆ ಟೈಮ್ ಸ್ಲಾಟ್ ಹೇಳಿ, ನೀವು ಮಾರ್ನಿಂಗ್ ಎದ್ದ 6 ಗಂಟೆಯಿಂದ 7 ಗಂಟೆ ಮುಂಜಾನೆ ನೀವು ಹೇಳಿಲ್ಲ ಅಂತ ಹೇಳಿ ನಿಮ್ಮ ದೋಸ್ತಿಗೆ ಎಬ್ಸ್ ಅಂತ ಹೇಳಿ. ಇದು ಹೆಂಗದ ಅಂತ ಹೇಳಿದ್ರೆ ಒಬ್ಬರಿಗೆ ಮಾಡೋಕ್ಕಾಗಿಲ್ಲ, ನಾವು ಕಲ್ತು ಮಾಡ್ತೀವಿ. ಗ್ರೂಪ್ ಒಳಗೆ 4 ಮಂದಿದು ಒಂದು ಗ್ರೂಪ್ ಮಾಡ್ಕೊರಿ. ನಾವು ಹುಡುಗಿಯರು 2 ಅದಾರ, ಅವ್ರಿಬ್ರು ಗ್ರೂಪ್ ಮಾಡ್ಕೋತಾರೆ. ಹೌದು, 4 ಮಂದಿದು ಎಬ್ಸ್ರಿ. ಅವು ಹೇಳ್ತಾನ, ಅವ್ನು ಓದಂಗಿಲ್ಲ ಅಂದ್ರೆ ಅವ್ನು ಎಬ್ಸಿದ್ರೆ ಅವ್ನು ಓದ್ತಾನಲ್ಲ ಜಾಸ್ತಿ ಅಂತೇಳಿ ಅನ್ಕೋಬೇಡ್ರಿ. ನೀವು ಎಷ್ಟು ಅವ್ರಿಗೆ ಹೇಳ್ಕೊಡ್ತೀರಲ್ಲ ಅಷ್ಟು ನಿಂದು ಪರ್ಫೆಕ್ಷನ್ ಹಾಕ್ಕೊಂತ ಹೋಗ್ತೀನಿ ನೀನು. ಹೌದು, ಸೊ ಎದ್ದು ನೀವು 8 ಮಂದಿ ಅಲ್ಲ 9 ಮಂದಿ ಅದೇ, ನೀವು 9 ಮಂದಿ ಮುಂಜಾನೆ 6 ರಿಂದ 7 ಗಂಟೆ ತನಕ ಹಿಂದಿನ ದಿನ ಏನು ಹೇಳಿರ್ತಾರಲ್ಲ ಅದನ್ನು ರಿವಿಷನ್ ಮಾಡೋದು. ಇದು 1ನೇ ರಿವಿಷನ್ ನಿಮ್ಮದು. ಹೌದು, ಸೊ 1 ವೀಕ್ ಆಗುತ್ತೆ. ಆ 1 ವೀಕ್ ಒಳಗೆ ಏನೇನು ಚಾಪ್ಟರ್ಸ್ಗಳು ಮುಗ್ದಾವು, ಹಾರ್ಡ್ಲಿ ಒಂದೊಂದು ಚಾಪ್ಟರ್ ಮುಗ್ದಿರ್ತೈತಿ. ಹೌದು, 1 ವೀಕಿಗೆ ಆ ವೀಕದ್ದು ರಿವಿಷನ್ ಆಗಬೇಕು. ಹೌದು, ಮಂತ್ಲಿ ರಿವಿಷನ್ 3 ಚಾಪ್ಟರ್ ಮುಗಿದಿರ್ತಾವೆ, ಇಲ್ಲ 2 ಚಾಪ್ಟರ್ ಮುಗಿದಿರ್ತಾವೆ 1 ಮಂತ್ ಒಳಗೆ. ಆ ಚಾಪ್ಟರ್ಗಳು ರಿವಿಷನ್ ಮಾಡಿರಿ. ಮಂತ್ಲಿ ರಿವಿಷನ್ ನಿಮ್ಮದು 3 ರಿವಿಷನ್ ಇಲ್ಲೇ ಆಯ್ತು. ಹೌದು, ಇಂಥವು ಏನಿಲ್ಲ ಅಂತ ಹೇಳಿದ್ರು ಪ್ರತಿ ಸಬ್ಜೆಕ್ಟ್ 10-12 ರಿವಿಷನ್ ಆಗಬೇಕು. ಅಂದಾಗ ಏನಾಗುತ್ತಾ ಏನಂತಾರೆ, ನಿಮ್ಗೆ ಒಂದೊಂದು ಸಬ್ಜೆಕ್ಟು ಒಂದೊಂದು ಚಾಪ್ಟರ್ಸ್ ಮೇಲೆ ಹಿಟ್ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಈಗ ಅನ್ಸಂಗಿಲ್ಲ. ಎಟ್ ದ ಎಂಡ್ ಆಫ್ ದ ಇಯರ್ ಏನಾಗುತ್ತೆ ಅಂತ ಹೇಳಿದ್ರೆ, ಹೌದಪ್ಪ ನಾನು ಓದಿದಂಥದ್ದು ಕ್ವಶನ್ಸ್ ಬಿದ್ದು ಅದು ಅಂತ ಹೇಳಿದ್ರೆ ನಿಮ್ಗೆ ಆಗೋ ಖುಷಿನ ಬೇರೆನೆ. ಭಾಳ ಇದು ಹೆಂಗೆ ಎಫೆಕ್ಟಿವ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಲಾಸ್ಟಿಗೆ ಗೊತ್ತಾಗುತ್ತೆ ಅದ್ರದ್ದು ಎಫೆಕ್ಟ್. ಒಂದದಿಂದ ಇವು ಅದಕ್ಕೆ ಬೇಕು ಬಿಡುಪ್ಪ. ನಿಮ್ದು ಹೆಂಗಿರ್ತದೆ ಅಂತ ಹೇಳಿದ್ರೆ 2 ವರ್ಷದೊಳಗೆ ನಿಮ್ಮ ಎಮೋಷನ್ಸ್ ಏರಿಳಿತಗಳು ಇರ್ತಾವೆ. ಒಂದಿನ ನನಗೆ ಫುಲ್ಲು ಓದುವಂಥ ಜೋಶ್ ಇರ್ತದೆ, ನಾನು ಒಂದೊಂದು ಚಾಪ್ಟ್ರು 2 ಚಾಪ್ಟ್ರು ಓದಿರ್ತೇನೆ. ಹೌದು, ಅದಕ್ಕೆ ಕೆಳಗೆ ಇಳಿತೈತಿ, ಫುಲ್ ಡಿಪ್ರೆಷನ್ದಾಗ ಇರ್ತೀರಿ. ಮನ್ಯಾಗ ಯಾರೋ ಒಬ್ರು ಫೋನ್ ಮಾಡಿ ಏನೋ ಹೇಳ್ತಾರೆ, ವಾರದಾಗ ಒಂದ್ಸಲಿ ನಿಮ್ಗೆ ಇರ್ತೈತಿ. ಅವತ್ತು ನಿಮ್ಗೆ ಓದೋಕ್ಕಾಗೋದಿಲ್ಲ. ಹೌದಾ, ಅವತ್ತು ನೀವೇನು ಮಾಡೋದು, ಜಸ್ಟ್ ಒಂದು ಏನಂತಾರೆ 15-20 ಮಿನಿಟ್ಸ್ ರಿವಿಷನ್ ಮಾಡಿ ಕೈಬಿಡು. ಹೌದು,
ಸೊ ಒಂದೊಂದ್ಸಲಿ ಒಂದೊಂದು ವಾರ ಓದೋಕ್ಕಾಗಿಲ್ಲ. ಆ ವಾರನೂ ನಾವು ಏನು ಮಾಡೋದು ಅಂತ ಹೇಳಿದ್ರೆ ಏನಾರು ಒಂದು ಮಾಡ್ತಾ ಇರೋದು. ಸೊ ಈ ಎಮೋಷನ್ಸ್ಗಳದ್ದು ಏರಿಳಿತಗಳನ್ನು ಇದನ್ನೆಲ್ಲ ಅದನ್ನು ಕಂಟ್ರೋಲ್ ಮಾಡೋದನ್ನು ಎಂತಾರೆ ನಿಮ್ಮದು ಸಕ್ಸಸ್ಸಿಗೆ ದಾರಿ ಆಗ. ಅದನ್ನು ಕಂಟ್ರೋಲ್ ಇಟ್ಕೊಂಡು ನಾವು ಎದಕ್ಕೆ ಬಂದೇವಿ, ನಾವು ಏನು ಮಾಡಬೇಕು ಅದನ್ನು ನೀವು ತಲೆಯೊಳಗೆ ಇಟ್ಕೊಂಡು ಓದಬೇಕು. ಹೌದು, ನಾನು ನಿಮ್ಮ ಜೊತೆ ಇನ್ನೂ ಮಾತಾಡ್ತೇನೆ, ನಾನು ಇನ್ನೂ ಬರ್ತೇನೆ. ನಾನು ಒಂದ ವಿಸಿಟ್ ಅಲ್ಲ ನಂದು, ಏನಂತಾರೆ ನಿಮ್ಮದು ಹಾಸ್ಟೆಲಿಗೆ ಬರ್ತೈತಿ. ಬಟ್ ಏನಂತಾರೆ ನಂದು ಟೈಮ್ ಇರೋಂಗಿಲ್ಲ. ಸೊ ನಿಮಗೆ ಏನಾರ ಕ್ವಶನ್ಸ್ ಇದ್ದು ಅಂತಂದರೆ ನೀವು ಕೇಳ್ಬೋದು. ಸರ್ ನಾನು ಇದನ್ನು ಮಾಡ್ಬೇಕಂತದೇನಿ ಯಾವ ರೀತಿ, ನಾ ಇದನ್ನು ಓದ್ಬೇಕಂತದೀನಿ ಯಾವ ರೀತಿ. ಯಾಕಂತಂದ್ರೆ ನೀವು ಪ್ರತಿಯೊಬ್ಬರು ಕ್ವಶನ್ಸ್ ಕೇಳಿದಾಗನೇ ನನಗೆ ಗೊತ್ತಾಗೋದು ನಿಮ್ಮದು ಮನಸ್ಸೊಳಗೆ ಏನೇನೈತಿ ಅಂತೇಳಿ. ನನಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಸರ್ ಇರ್ತಾರೆ. ಹೌದು, ಸರ್ನ ಏನಂತಾರೆ ಅಪ್ರೋಚ್ ಮಾಡಿ. ಅವರಂತ ಗೈಡೆನ್ಸ್ ಮಾಡೋರು ನಿಮ್ಗೆ ಯಾರೂ ಸಿಗಂಗಿಲ್ಲ. ಈವನ್ ನಾನು ಕಮ್ಮಿ ಇದ್ದೇನೆ ಇದ್ರೊಳಗೆ. ಮೋಟಿವೇಶನ್ದೊಳಗೆ ನನಗೆ ಮೋಟಿವೇಶನ್ ಮಾಡ್ತಾರೆ ಅವರು ಒಂದೊಂದ್ಸಲ. ಸೊ ಅಷ್ಟು ಚೆನ್ನಾಗಿ ಮೋಟಿವೇಶನ್ ಮಾಡೋರು ಸಿಗ್ತಾರೆ, ಬೇರೆ ಯಾರಿಗೂ ಸಿಗೋದಿಲ್ಲ. ಲಿಟ್ರಲಿ ಹೇಳ್ತೇನೆ, ಹೋಗ್ಯವಪ್ಪ ಬಂದೇವಪ್ಪ ಅನ್ನೋಂಗಿರ್ತಾರೆ ಬೇರೆ ಹಾಸ್ಟೆಲ್ದೊಳಗೆ, ಬೇರೆ ಕಾಲೇಜ್ದೊಳಗೆ. ತಿರುಗಿ ಸಹಿತ ನೋಡೋಂಗಿಲ್ಲ. ಯಾಕಂತಂದ್ರೆ 100-150 ಹುಡುಗರು ಯಾರನ್ನಂತೇಳಿ ನೋಡ್ಬೇಕು ಅವ್ರು. ಹೌದಾ, ನೀವು ಯು ಆರ್ ದ ಲಕ್ಕಿಯೆಸ್ಟ್, ಯೂಸ್ ಇಟ್ ವೆಲ್ ಅಂತ ಹೇಳಿ ಅನ್ನೋ ನಾನು. ಭಾಳ ಚಂದ ಹೋದ್ರಿ. ಒಬ್ಬೊಬ್ಬರಿಗೆ ಇಲ್ಲಿ ನೀವು ಆಲ್ಮೋಸ್ಟ್ ರೂರಲ್ ಬ್ಯಾಕ್ಗ್ರೌಂಡ್ನಾಗ ಅದಿರಿ ಆ್ಯಂಡ್ ಕನ್ನಡ ಮೀಡಿಯಮ್ ಬ್ಯಾಕ್ಗ್ರೌಂಡ್ನಾಗ ಅದಿರಿ. ಹೌದು ಇಲ್ಲೋ? ಯಾರಿಗೆ ಇಂಗ್ಲೀಷ್ ಟಫ್ ಆಗುತ್ತೆ? ಯಾರಿಗೂ ಇಂಗ್ಲೀಷ್ ಟಫ್ ಆಗುತ್ತೆ? ಆಗತ್ತೆ. ಹೌದು. ಸೊ ಇಂಗ್ಲೀಷ್ ಏನಿಲ್ಲಪ್ಪ, ನಿನಗೆ ಏನಂತಾರೆ ABC ಒಂದನೇದ್ದು. ಎರಡನೇದ್ದು ವೊಕ್ಯಾಬ್ಯುಲರಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಸರ್ ಹೇಳ್ಯಾರಂತ ನಿಂಗೆ ದಿವ್ಸಕ್ಕೆ 5-10 ವರ್ಡ್ಸ್. ನಾನು ಸಣ್ಣ ಹುಡುಗರು ಮಾಡ್ತೇನೆ. ಆ್ಯಂಡ್ ಪಾರ್ಟ್ಸ್ ಆಫ್ ಸ್ಪೀಚು, ಟೆನ್ಸಸ್. ಈಗ ಹೆಂಗೆ ನೀವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳಿದ್ರೆ ನಿನಗೆ ಕನ್ನಡದೊಳಗೆ ನಾಮಪದಗಳು ಬರ್ತಾವೆ, ಸರ್ವನಾಮಗಳು ಬರ್ತಾವೆ, ಗುಣವಾಚಕಗಳು ಬರ್ತಾವೆ. ಹೌದು, ಹಂಗೆ ಇಂಗ್ಲೀಷ್ನಾಗ ಏನು ಬರ್ತಾವೆ? ಅಬ್ಜೆಕ್ಟಿವ್ಸ್ ಬರ್ತಾವೆ, ಕಂಜಂಕ್ಷನು, ಅಡ್ವರ್ಬು, ವರ್ಬು ಇವೆಲ್ಲ ಬರ್ತಾವೆ. ಇವನೊಂದು 8 ಪಾರ್ಟ್ಸ್ ಆಫ್ ಸ್ಪೀಚು. ಅದ್ರ ಜೊತೆಗೆ ಟೆನ್ಸಸ್, ಭೂತಕಾಲ, ಏನಂತಾರೆ ಭವಿಷ್ಯತ್ ಕಾಲ, ವರ್ತಮಾನ ಕಾಲ. ಹಂಗೆ ಅಲ್ಲೇ ಪಾಸ್ಟು, ಪ್ರೆಸೆಂಟು, ಏನಂತಾರೆ ಫ್ಯೂಚರ್. ಹೌದು, 4 ರೀತಿ ಯಾವ ರೀತಿ ಯಾವುದು ಬರ್ತೈತಿ. ಯಾಕಂತಂದರೆ ನಾ ಸಣ್ಣ ಹುಡುಗರಿಗೆ 4th ಕ್ಲಾಸ್ದವ್ರಿಗೆ ಒಂದೊಂದು 6 ತಿಂಗಳು ಮಾಡ್ತೀವಿ ಇವನ್ನ ನಾವು. ನಿನಗೆ ನಾನು ಒಂದು ಕ್ಲಾಸ್ ಕುತ್ಕೊಂಡು ನೀನು ಓದಿದ್ದೆ ಅಂದ್ರೆ ಸಾಕು, ನಿನಗೆ ಅರ್ಥ ಆಗುತ್ತೆ ನಾವು ಯಾವ ರೀತಿ ಬರಿಬೇಕು ಅನ್ನೋದು. ಅದ್ರ ಮೇಲೆ ವೊಕ್ಯಾಬ್ಯುಲರಿ ನಾನು ಕನ್ನಡ ಮೀಡಿಯಮ್, ನಾನು 10th ತನಕ ಕನ್ನಡ ಮೀಡಿಯಮ್ದಿಂದನೂ ಓದಿನ. ನಂದೇನು ಇಂಗ್ಲೀಷ್ ಮೀಡಿಯಮ್ ಅಲ್ಲ. ಹೌದು, ಬಟ್ ಐ ಕ್ಯಾನ್ ಮ್ಯಾನೇಜ್ ವಿತ್ ಮೈ ಇಂಗ್ಲೀಷ್. ಹೆಂಗೆ? ಥ್ರೂ ಪ್ರಾಕ್ಟೀಸ್ ಬರ್ತದೆ. ನೀವು ಪ್ರಾಕ್ಟೀಸ್ ಮಾಡಿದೆ ಅಂತ ಹೇಳಿದರೆ ಇಂಗ್ಲೀಷ್ ಈಸಿ ಆಗುತ್ತೆ. ಆ್ಯಂಡ್ ಪ್ರತಿಯೊಬ್ಬರಿಗೂ ಕಮ್ಯುನಿಕೇಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಅದ್ರ ಮೇಲೆ ವರ್ಕ್ ಮಾಡಿರಿ. ಸಬ್ಜೆಕ್ಟ್ ನಾಲೆಜು, ಸಬ್ಜೆಕ್ಟ್ ನಿಮ್ಮಂಥ ಹಿಡಿದು ಬೇರೆದವ್ರಿಗೆ ಯಾರಿಗೂ ಇರಬಾರ್ದು. ಈವನ್ ಲೆಕ್ಚರರ್ಸ್ಗಳಿಗೆ ಭಯ ಆಗ್ಬೇಕು ನೀವು, ಆ ಥರ ಓದಬೇಕು. ಈವನ್ ಕನ್ನಡ ಮೀಡಿಯಮ್ದವ್ರನ್ನು. ಹೌದು, ಮಾಡೋಕ್ಕಾಗತ್ತೆ. ಬಟ್ ಮಾಡುವಂಥ ಮನಸ್ಥಿತಿ ನೀವು ತೊಗೊಂಬರ್ಬೇಕು. ನೀವು ತಂದಾಗನ ಆಗೋದದು. ನೀವು ಯಾಕಂತಂದರೆ 100% ರಿಸಲ್ಟ್ ಬರ್ಬೇಕಂತ ಹೇಳಿದ್ರೆ 80% ಇದು ನಿಮ್ಮ ಮೇಲೆ ಡಿಪೆಂಡ್ ಇರ್ತದೆ. 20% ಅಷ್ಟೇ ಟೀಚರ್ಸ್ ಮೇಲೆ ಡಿಪೆಂಡು, 20% ಅಷ್ಟೇ ಅವ್ರ ಮೇಲೆ ಡಿಪೆಂಡೆನ್ಸಿ ಇರೋದು. ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ. ನಿಮ್ಮ ಕೆಲಸ ನೀವು ಕರೆಕ್ಟಾಗಿ ಮಾಡತ್ತಿರಿಲ್ಲೋ, ನಾನು ಕರೆಕ್ಟಾಗಿ ಡೈರೆಕ್ಷನ್ಯಾಗ ಹೊಂಟೇನಿಲ್ಲೋ ಅನ್ನೋದನ್ನು ನೀವು ಯೋಚನೆ ಮಾಡ್ಕೊಂಡು ಸ್ಟಡಿ ಮಾಡ್ತೀವಿ. ಗೈಡೆನ್ಸಾ ನಾನು ಸರು ಇದ್ದೇ ಇರ್ತೀವಿ ಯಾವ್ದ್ರೊಳಗಾದ್ರೆ. ಅರ್ಥ ಆಯಿತು? ಹಾಂ, ಆಲ್ ದ ಬೆಸ್ಟ್. ಚಲೋ ತಂಗ ಓದ್ರಿ. ಇವತ್ತಿಂದನ ಒಂದು ನಾ ಏನಂತಾರೆ ಯಾವ ರೀತಿ ಸ್ಟಡಿ ಮಾಡ್ಬೇಕಂತೇಳಿ ನಾ ಒಂದು 2-3 ಹೇಳಿಲ್ಲ. ಬೇಕಾದ್ರೆ ನೀವು ಒಬ್ಬೊಬ್ರು ಬಂದನ್ನ ಯಾವ ರೀತಿ ಮಾಡ್ಬೇಕಂತ ಕೇಳ್ಬೋದು. ಇಲ್ಲ ನಂದು ಏನಂತಾರೆ ಸರ್ ಕಡೆ ನನ್ನ ಜೊತೆ ಕಾಲ್ ಮಾಡಬೇಕು ಅಥವಾ ನನ್ನ ಜೊತೆ ಮಾತಾಡ್ಬೇಕಂತೇಳಿ ಸರ್ ಕಡೆ ನಂಬರ್ ಇತ್ತು. ಒಂದ್ಸಲ ನನ್ನ ಜೊತೆ ಮಾತಾಡಿ, ಪರ್ಸ್ನಲಾಗಿ ಮಾತಾಡ್ರಿ. ಏನು ಒಂದು ಅರ್ಧ ತಾಸು ನಿಮ್ಮ ಜೊತೆ ಮಾತಾಡೋಕ್ಕೆ ನನಗೇನು ತೊಂದರೆ ಇಲ್ಲ. ಹೌದು, ಸೊ ನಾನು ಗೈಡೆನ್ಸ್ ಮಾಡ್ಕೊತ ಹೋಗ್ತೀನಿ. ಫಸ್ಟ್ ಯಾವುದಕ್ಕೆ ಏನು ಮಾಡ್ಬೇಕು ಅನ್ನೋದು ವಿಚಾರ ಮಾಡಿರಿ. ನಾನು ನಿಮಗೆ 2 ಕೊಟ್ಟಿದ್ದೀನಿ, JEE ಮೇನ್ಸ್, ನೀಟ್. ಇವೆರಡರೊಳಗೆ ಒಂದು ಸೆಲೆಕ್ಟ್ ಮಾಡ್ಕೋರಿ, ಅದನ್ನು ಓದ್ಕೊತ ಹೋಗ್ರಿ. ಇವೇನು ನೀವು ಬೇರೆ ಬೇರೆ ಅನ್ಕೊಂಡಿರಲ್ಲ ಅವನ್ನ ಆಮೇಲೂ ನಾವು ಮಾಡ್ಬೋದು. ಇದನ್ನು ಮಾಡಾದ್ಮೇಲೆ ನಿಮಗೆ ರಗಡ್ ಟೈಮ್ ಇರ್ತೈತಿ ಆ್ಯಂಡ್ ನಿಮಗೆ ಒಂದು ಕೆಪಬಿಲಿಟಿ ಬಂದಿರ್ತದೆ. ಹೌದಾ, ನೀವು ಅಚೀವ್ಮೆಂಟ್ ಮಾಡೇ ಮಾಡ್ತಿರೋದು. ಸರಿನಾ? ನೆಕ್ಸ್ಟ್ ಟೈಮ್ ಮತ್ತೆ ಬರ್ತೀನಿ. ಮತ್ತೆ ನಿಮ್ಗೆ ಏನಂತಾರೆ ಮೋಟಿವೇಶನ್ ಅಥವಾ ನಿಮ್ಮ ಗೈಡೆನ್ಸ್ ಏನಿದ್ರು ಎಲ್ಲ ಹೇಳ್ತೇನೆ. ಪ್ರತಿಯೊಂದು ಸಬ್ಜೆಕ್ಟ್ ಮ್ಯಾಟ್ರ್ ಅಂತೂ ಹೇಳಕ್ಕೆ ನಿಮಗೆ ಮೇಡಮ್ಗಳು, ಟೀಚರ್ಸ್, ಸರ್ಸ್ಗಳು ಅದಾರ. ಹೌದು, ಆ್ಯಂಡ್ ಉಳಿದದನ್ನ ಗೈಡೆನ್ಸ್ ನಾವು ಕೊಟ್ಕೊತ ಹೋಗ್ತೀವಿ. ಬಟ್ ಏನಂತಾರೆ ನೀವು ವರ್ಕ್ ಮಾಡಿರಿ ಅಷ್ಟೇ. ಓಕೆ.